ಎಲ್ಲರೂ ಹೇಗಿದ್ರಾ? ಎಲ್ಲ ಚೆನ್ನಾಗಿದ್ರ ಅನ್ಕೋತೀನಿ. ಹಾಗಾದ್ರೆ ನಾ ಇವತ್ತೇನ್ ಮಾಡ್ತಾ ಇದ್ದೀನಿ ಮಕ್ಕಳೇ, ನಿಮ್ಮ 6th ಚಾಪ್ಟರ್ ಯಾವ್ದಂತ ಹೇಳ್ತೀವಿ ನಾವು, ಟ್ರಯಾಂಗಲ್ಸ್ ಅಂತ ಏನ್ ಹೇಳ್ತೀವಲ್ಲ ಮಕ್ಕಳೇ, ಆ ಚಾಪ್ಟರ್ನ ನಾ ಇವತ್ತೇನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗಾದ್ರೆ ನೋಡೋಣವಾ ಏನೆಲ್ಲ ಕಾನ್ಸೆಪ್ಟ್ ಇರುತ್ತೆ, ಯಾವೆಲ್ಲ ಪ್ರಶ್ನೆಗಳು ಈ ಚಾಪ್ಟರ್ ನಿಮ್ಮ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರುತ್ತೆ ಅಂತ. ಓಕೆನಾ? ಇದಕ್ಕಿಂತ ಮುಂಚೆ ಆಲ್ರೆಡಿ ಸರ್ ಏನ್ ಮಾಡ್ತಿದ್ದಾರೆ, ಬೇರೆ ಎಲ್ಲಾ ಚಾಪ್ಟರ್ಸ್ದು ಒನ್ ಶಾರ್ಟ್ ವಿಡಿಯೋಸು ಮತ್ತು ಕಾನ್ಸೆಪ್ಟ್ ವೈಸು ಒಂದಿಷ್ಟು ಕ್ವಶನ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು, PYQs ಮತ್ತು ಅಷ್ಟೇ ಅಲ್ಲದೆ ಅಪ್ಲೈಡ್ ಕ್ವಶನ್ಸ್ ಅಂತ ಡಿಫ್ರೆಂಟ್ ಕ್ವಶನ್ಸ್ನ ನಾವು ಸೆಲೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದೀವಿ, ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ಯಾವ ವಿಡಿಯೋನು ಸ್ಕಿಪ್ ಮಾಡಬೇಡಿ ಮಕ್ಕಳೇ, ಬಿಕಾಸ್ ನಿಮ್ಮ ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಯಾವುದೇ ಕಂಡೀಷನಲ್ಲೂ ಕೂಡ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಇಮಿಡಿಯೇಟಾಗಿ ನಿಮ್ಗೆ ಏನು ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ. ಓಕೆನಾ ಮಕ್ಕಳೇ? ಹಾಗಾದರೆ ಅರ್ಥ ಆಗ್ತಿದೆಯಲ್ಲ? ಫೈನ್. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನನಗೆ ಗೊತ್ತು ನಿಮ್ಗೆ ಆಲ್ರೆಡಿ ಏನಂದರೆ AP ಆಲ್ರೆಡಿ ದೊಡ್ಡ ಚಾಪ್ಟರ್ ಇದೆ ಮ್ಯಾಮ್, ಸರ್ ಮಾಡಿದ್ದಾರೆ, ಬಟ್ ಈ ಚಾಪ್ಟರ್ ಇಂಪಾರ್ಟೆಂಟ್ ಹೌದೋ ಅಲ್ವೋ ಅನ್ನೋ ತುಂಬ ಪಾಯಿಂಟ್ ಇರುತ್ತೆ. ಆ ವಿಷಯ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಫೈನ್. ಹಾಗಿದ್ರೆ ನಾ ಹೇಳಿದ್ನಲ್ಲ ಯಾವ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು ಅಂತ ಹೇಳಿ. 1 ಸೆಕೆಂಡ್ ಮಕ್ಕಳೇ. ಹಾಂ, ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ ನಾವು. ಹೌದಾ? ಹೌದು, ನಾವು ಆಲ್ರೆಡಿ ಇವಾಗ ಟ್ರಯಾಂಗಲ್ಸ್ ಬಗ್ಗೆ ಕಲ್ತಿದ್ದೀವಲ್ಲ, ಹೌದಲ್ವ ಮಕ್ಕಳೇ? ನೀವು ಸುಮಾರು ಜನ ಆಲ್ರೆಡಿ ಏನು ಮಾಡಿರ್ತಾರೆ, ಟ್ರಯಾಂಗಲ್ಸ್ ಬಗ್ಗೆ ಕಲ್ತಿರ್ತೀರ. ಏನೆಲ್ಲ ಕಲ್ತಿದ್ದೀರಾ ಹೇಳಿ? ಅದ್ರ ಶೇಪ್ ಆಗಿರ್ಬೋದು, ಇಲ್ಲ ಆ ಶೇಪ್ಗೆ ಎಷ್ಟು ವರ್ಟಸಿಸ್ ಇದೆ ಅಂತ ಕಲ್ತಿರ್ತೀರಾ, ಹೌದಲ್ವಾ? ಆ್ಯಂಗಲ್ ಏನಿರುತ್ತೆ ಅಂತ ಕಲ್ತಿರ್ತೀರಾ, ಅಥವಾ ಸೈಡ್ಸ್ ಎಷ್ಟಿದೆ ಅಂತ ಕಲ್ತಿರ್ತೀರಾ, ಮತ್ತೆ ಬೇರೆ ಏನು ಕಲ್ತಿರ್ತೀರಾ, ಪ್ರಾಪರ್ಟೀಸ್ ಕಲ್ತಿರ್ತೀರಾ ಮಕ್ಕಳೇ, ಮತ್ತೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಕಲ್ತಿರ್ತೀರಾ, ಆನ್ ದ ಬೇಸಿಸ್ ಆಫ್ ಆ್ಯಂಗಲ್ಸು ಕಲಿತೀರಾ, ಮತ್ತು ಆ್ಯಂಗಲ್ ಆನ್ ದ ಬೇಸಿಸ್ ಆಫ್ ಸೈಡ್ಸ್ ಕೂಡ ಕಲ್ತಿರ್ತೀರಾ, ಹೌದಲ್ವಾ? ಇಷ್ಟೆಲ್ಲ ವಿಷಯನೂ ನೀವು ಕಲ್ತೇ ಇರ್ತೀರಾ. ಬಟ್ ಇವತ್ತೇನು ಮಾಡ್ತಾ ಇದೀವಿ ಅಂದರೆ, ಈ ಟಾಪಿಕ್ ಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ಏನಿದಾವೆ ಅಂತಂದರೆ, ಈ ಚಾಪ್ಟ್ರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಅದು ಯಾವ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ಥಿಯರಮ್ಸ್ ಇದಾವೆ. ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆ ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲಿ ಆ ಥಿಯರಮ್ಸ್ ಬಂದೇ ಬರುತ್ತೆ, ಪಕ್ಕಾ ಬರುತ್ತೆ. 2 ಅಂತೂ ಕೇಳ್ತಾರೆ, ಅದರಲ್ಲಿ 1 ನೀವು ಬರೀಲೇಬೇಕು. ಓಕೆ ಅಲ್ವಾ? ಅರ್ಥ ಆಗ್ತಿದೆ ಮಕ್ಕಳೇ? ಓಕೆ, ಫೈನ್. ಹಂಗಿದ್ರೆ ಹೌದು ಮೇಡಮ್, ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಓದಬೇಕು, ಬಟ್ ನಿಮ್ಗೆ ಯಾವಾಗಲೂ ಏನಿರುತ್ತೆ ಅಂದರೆ, ಏನಕ್ಕಪ್ಪ ಈ ಚಾಪ್ಟ್ರ್ ಓದಬೇಕು, ಮ್ಯಾಥ್ಸ್ ನಮ್ಮ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತಾ, ನಮಗೆ ಲೆಕ್ಕ ಮಾಡೋಕ್ಕೆ ಬಂದ್ರೆ ಸಾಕು, ಇದ್ರ ಬಗ್ಗೆ ಎಲ್ಲ ಯಾಕೆ ತಿಳ್ಕೊಬೇಕು ಅನ್ನೋ ವಿಷಯ ಎಷ್ಟೋ ಜನಕ್ಕಿರುತ್ತೆ, ಹೌದಲ್ವಾ? ಬಟ್ ಟ್ರಯಾಂಗಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ ಮಕ್ಕಳೇ. ನಾವು ಇವತ್ತಿನ ಜಗದಲ್ಲಿ ಏನೇನೆಲ್ಲ ನೋಡ್ತೀವಿ, ಎಕ್ಸಾಂಪಲ್ನ ಹೇಳ್ತಾ ಇರೋದು, ಸೈನ್ಸ್ ಅಂತ ಏನು ಹೇಳ್ತೀರಾ ಅಂದರೆ, ದಿನ ಟೆಕ್ನಾಲಜಿಯಲ್ಲಿ ಏನೇನೋ ಕಂಡುಹಿಡಿತಾ ಇರ್ತಾರಲ್ಲ, ಆ ಎಲ್ಲದರಲ್ಲೂ ನಾವು ಏನು ಮಾಡ್ತೀವಿ ಅಂದರೆ ಟ್ರಯಾಂಗಲ್ಸ್ನ ಯೂಸ್ ಮಾಡ್ತೀವಿ, ಹೌದಾ? ಇವನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲೂ ಕೂಡ ನಾವು ಯೂಸ್ ಮಾಡೋ ಶೇಪ್ಸ್ ಏನಿರುತ್ತೆ, ಟ್ರಯಾಂಗಲ್ ಇರುತ್ತೆ, ಹೌದಾ? ಆರ್ಕಿಟೆಕ್ಟ್ಸು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಕೂಡ ಜಾಸ್ತಿ ಏನು ಮಾಡ್ತಾರೆ, ಮನೆ ಶೇಪ್ಸ್ನ ಟ್ರಯಾಂಗಲ್ ಶೇಪಲ್ಲೇ ಇಟ್ಟಿರ್ತಾರೆ. ಅದರಲ್ಲೂ ಮೋಸ್ಟ್ ಅಂದರೆ ಮಲೆನಾಡು, ಅಥವಾ ನೀವು ಟ್ರಿಪ್ಸ್ ಎಲ್ಲ ಹೋಗಿದ್ರೆ ನೋಡಿರ್ತೀರ, ಮಲೆನಾಡು, ಉಡುಪಿ ಸೈಡೆಲ್ಲ ಏನಿರುತ್ತೆ, ಮನೆ ಈ ಥರನೇ ಇರುತ್ತೆ, ಹೌದಲ್ವಾ? ಮತ್ತೆ ಇವನ್ ದ ನೇಚರ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಏನಂತ ಹೇಳ್ತೀವಿ, ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಮೌಂಟೇನ್ಸ್ ಆಗಿರ್ಬೋದು ಮಕ್ಕಳೇ, ಇಲ್ಲಾಂದರೆ ಬರ್ಡ್ಸ್ದು ವಿಂಗ್ಸ್ ಕೂಡ ಏನಾಗಿರುತ್ತೆ ಹೇಳಿ, ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲ ಮೇಡಮ್, ನಾನು ನೋಡಿದ್ದೀನಿ ಹಿಂಗಿರುತ್ತೆ ಫೆದರ್, ಬಟ್ ಅದಕ್ಕೆ ನೀಟಾಗಿ ಒಂದು ಸತಿ ಹಾಗೆ ಸುಮ್ಮನೆ ನೀವು ಟ್ರಯಾಂಗಲ್ ಹಾಕಕ್ಕೆ ಟ್ರೈ ಮಾಡಿ, ಅದು ಒಂದೇ ಶೇಪೇ ಅದಕ್ಕೆ ಫಿಟ್ ಆಗುತ್ತೆ, ಹೌದಲ್ವಾ? ಅಷ್ಟೇ ಅಲ್ಲ ಮಕ್ಕಳೇ, ಇವನ್ ಫಿಶ್ದು ಫಿನ್ಸ್, ಹೌದಲ್ವಾ? ಅದ್ರದ್ದು ಇದು ಮುಖ ಕೂಡ ಫಿಶ್ದು ಮುಂದ್ಗಡೆ ಏನಿರುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಯಾಕೆ? ಹೌದಲ್ವಾ? ಇವನ್ ನೆಕ್ಸ್ಟ್ ಏನಂತೆ, ಇಂಜಿನಿಯರಿಂಗ್ ಅಲ್ಲಂತೂ ನಿಮಗೆ ಗೊತ್ತೇ ಇದ್ದೇ ಇರುತ್ತೆ, ವಿತೌಟ್ ಟ್ರಯಾಂಗಲ್ಸ್ ವಿ ಕೆನಾಟ್ ಲರ್ನ್ ಎನಿಥಿಂಗ್, ಬಿಕಾಸ್ ಡಿಸೈನ್ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಿಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಎವ್ರಿ ಡೇ ಲೈಫಲ್ಲಿ ಕೂಡ ನಾವು ಟ್ರಯಾಂಗಲ್ ಯೂಸ್ ಮಾಡ್ತೀವಿ. ನಿಮ್ಗೆ ಅನಿಸ್ಬೋದು, ಇಷ್ಟು ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಾ ಇದಾರಲ್ಲ ಮೇಡಮ್, ಅದಕ್ಕೆ ಅವರೆಲ್ಲ ಟ್ರಯಾಂಗಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ನಾವೇನು ಯೂಸ್ ಮಾಡ್ತಾ ಇಲ್ಲ, ನಾವು ಹಳ್ಳಿ ಕಡೆ ಇದ್ದೀವಿ, ಇಲ್ಲಿ ಯಾಕೆ ಟ್ರಯಾಂಗಲ್ಸ್ ಬೇಕು, ಹೌದಲ್ವಾ? ಇರುತ್ತೆ, ಕೆಲವೊಬ್ರಿಗೆ ಆ ಥರ ಕ್ವಶನ್ಸ್ ಕೂಡ ಇರುತ್ತೆ. ಇವಾಗ ನೀವು ಕರಾವಳಿ ಸೈಡ್ ಅವರಾಗಿದ್ರೆ ನಿಮಗೆ ಗೊತ್ತಿರುತ್ತೆ, ಬೋಟ್ಸ್ ಎಲ್ಲ ಅವ್ರು ಏನು ಮಾಡ್ತಾ ಇರ್ತಾರೆ ಹೇಳಿ, ಹೋಗ್ಬೇಕಾದ್ರೆ ಬೋಟ್ನ ಆಲ್ಮೋಸ್ಟ್ ಈ ಥರ ಶಾರ್ಪ್ ಎಡ್ಜಲ್ಲಿ ಇಟ್ಟಿರ್ತಾರೆ. ಯಾಕೆ ಅಂದರೆ ದಟ್ ಈಸ್ ಇನ್ವೆಂಟೆಡ್ ಬೈ ಸೀಯಿಂಗ್ ಏನಂತ ಹೇಳ್ತೀವಿ, ಫಿಶ್ ಅಂತ ಹೇಳ್ತೀವಿ, ಹೌದಾ? ಮೀನು ಯಾಕೆ ಮುಂದ್ಗಡೆ ಚೂಪಾಗಿರುತ್ತೆ ಅಂದರೆ, ಎಷ್ಟು ನೀಟಾಗಿ ಹೋಗುತ್ತೋ ಅಂದರೆ ಅದು ನೀರನ್ನು ಸೀಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಇವನ್ ದೋಣಿನ ಕೂಡ ಏನು ಮಾಡ್ತಾರೆ ಅಂದರೆ ಆ ಶೇಪಲ್ಲೇ ಇಟ್ಟಿರ್ತಾರೆ ಸಮುದ್ರದಲ್ಲಿ, ಹೌದಲ್ವಾ ಮಕ್ಕಳೇ? ನೆಕ್ಸ್ಟ್ ಅದನ್ನ ಬಿಟ್ಟು, ಇಲ್ಲ ಮೇಡಮ್ ನಾ ಹಳ್ಳಿ ಕಡೆಯಲ್ಲಿದ್ದೀನಿ, ನಮ್ಮ ಮನೆಯಲ್ಲಿ ವ್ಯವಸಾಯ ಮಾಡ್ತಾರೆ, ನಾವೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ, ಹೌದಲ್ವಾ? ನಿಮ್ಮ ಕ್ವಶನ್ ನೀವು ಅಬ್ಸರ್ವ್ ಮಾಡಿರ್ತೀರ, ನಿಮ್ಮ ಹೊಲದಲ್ಲಿ ಬಿತ್ತಬೇಕಾದ್ರೆ ಏನು ಮಾಡಬೇಕಾದ್ರೆ ನಿಮ್ಮ ಶಾರ್ಪ್ ಎಡ್ಜಸ್ ಏನಿರುತ್ತಲ್ಲ, ಕುಂಟೆ ಅಂತ ಏನು ಕರಿತೀವಲ್ಲ, ಅದ್ರದ್ದು ಎಡ್ಜಸ್ ಕೂಡ ಏನಾಗಿರುತ್ತೆ, ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ. ಬಿಕಾಸ್ ಅದೇನು ಮಾಡ್ಬೋದು, ಭೂಮಿನ
ಆಳವಾಗಿ ಅಗುದು ಅಲ್ಲಿ ಬೀಜ ಬಿತ್ತನೆ ಮಾಡೋದಕ್ಕೆ ಏನಾಗುತ್ತೆ ಅಂತಂದ್ರೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಹೌದಲ್ವಾ? ಆಲ್ ಬ್ಯಾಂಗ್ಳೂರ್ ಸೌತ್ ಕರ್ನಾಟಕ ಜನ ನಿಮಗೆಲ್ಲ ಪಿಜ್ಜಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಇವಾಗ ನಾರ್ತ್ ಕರ್ನಾಟಕ ಎಲ್ಲ ಕಡೆನೂ ಗೊತ್ತಿದೆ, ಆಲ್ ಓವರ್ ಕರ್ನಾಟಕ ಆಲ್ ಓವರ್ ವರ್ಲ್ಡ್ ಗೊತ್ತಿದೆ ಪಿಜ್ಜಾ ಅಂದರೆ. ಅದ್ರಲ್ಲಿ ಕೂಡ ಪರ್ಟಿಕ್ಯುಲರ್ ಒಂದೊಂದು ಸ್ಲೈಸ್ ತೆಗ್ದಾಗ ಏನಾಗುತ್ತೆ, ಟ್ರಯಾಂಗಲ್ ಶೇಪಲ್ಲೇ ಬರುತ್ತೆ. ಹೌದಲ್ವಾ ಮಕ್ಕಳೇ? ಆಲ್ ಈಸ್ ಮೇಡ್ ಅಪ್ ಆಫ್ ಟ್ರಯಾಂಗಲ್ಸ್. ಹೌದಲ್ವಾ? ಎಲ್ಲಾದ್ರಲ್ಲೂ ಎಲ್ಲ ವಿಷಯನೂ ಅಡಗಿರುತ್ತೆ. ಜಸ್ಟ್ ಈ ಚಾಪ್ಟರ್ ಹೇಳ್ತಾ ಇರೋದ್ರಿಂದ ಇದರಲ್ಲಿ ಇಷ್ಟೆಲ್ಲ ವಿಷಯ ಇದೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹೌದಲ್ವಾ? ಇವನ್ ಮೌಂಟೇನ್ಸ್ ಯಾಕೆ ಅಂದರೆ ದ ನೇಚರ್ ಈಸ್ ಸೋ ಬ್ಯೂಟಿಫುಲ್. ಯಾಕೆ ಅಂದರೆ ಇವನ್ ಆ ಟ್ರಯಾಂಗಲ್ ಶೇಪಲ್ಲಿ ಇರೋದ್ರಿಂದನೇ ಅವಾಗ ಏನು ಮಾಡ್ಬೋದು ಹೇಳಿ, ಮೋಡನ ತಡೆಗಟ್ಟಿ ಮಳೆನ ಬರ್ಸೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಕೂಡ ಬೆಟ್ಟಗಳು ಏನಾಗಿರುತ್ತೆ ಅಂತಂದರೆ ಮೌಂಟೇನ್ ಕೂಡ ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ. ಹೌದಲ್ವಾ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಮನೇನೂ ಕೂಡ ನಾವು ಯಾಕೆ ಟ್ರಯಾಂಗಲ್ ಶೇಪ್ಸಲ್ಲಿ ಕಟ್ತೀವಿ ಅಂದರೆ ಬಿಕಾಸ್ ಒಂದು ಮಲೆನಾಡಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಈಸಿಯಾಗಿ ವಾಟರ್ ಫ್ಲೋ ಆಗಬೇಕು ಅಂತ. ಇನ್ನೊಂದೇನೆಂದರೆ ಮೇಲ್ಗಡೆ ಟ್ರಯಾಂಗಲ್ ಮೇಲ್ಗಡೆ ನೋಡಿದ್ವಿ, ಬಟ್ ಕೆಳಗಡೆ ಸ್ಟ್ರೆಂತ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಂದರೆ ದ ಬೇಸ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಈಕ್ವಲ್ ಆಗಿ ಏನಾಗುತ್ತೆ, ಸ್ಟ್ರೆಂತ್ ಡಿವೈಡ್ ಆಗುತ್ತೆ ಅಂತ ಹೇಳಿ ಆ ಶೇಪಲ್ಲಿ ಏನು ಮಾಡ್ತಾರೆ, ಮನೇನ ಕಟ್ಟಿಸ್ತಾರೆ. ಹೌದಲ್ವ ಮಕ್ಕಳೇ? ಎಷ್ಟೆಲ್ಲ ವಿಷಯದ ಬಗ್ಗೆ ಮಾತಾಡ್ಬಿಟ್ವಿ. ಓಕೆನಾ? ಫೈನ್. ಇವಾಗ ಗೊತ್ತಾಗಿರುತ್ತೆ, ಹೌದಪ್ಪ ನಾವು ಕಲಿತಾ ಇರೋದಕ್ಕೆ ವ್ಯಾಲಿಡೇಷನ್ ಇದೆ ಅಂತ. ಹೌದಲ್ವಾ? ಫೈನ್. ಹಾಗಿದ್ರೆ ನೆಕ್ಸ್ಟ್ ಇವಾಗ, ಹೌದು ಮೇಡಮ್ ನಾವು ಟ್ರಯಾಂಗಲ್ಸ್ ಯೂಸ್ ಮಾಡ್ತಾ ಇದ್ವಿ, ಬಟ್ ಇವಾಗ ಸದ್ಯಕ್ಕೆ ನಾನು 10th ಇದ್ದೀನಲ್ಲ, ನನಗೇನು ಯೂಸ್ ಇದೆ ಮ್ಯಾಮ್ ಅದನ್ನು ಹೇಳಿ ನೋಡೋಣ ಅಂತ ನೀವು ಕೇಳ್ತೀರಾ. ಈ ಚಾಪ್ಟ್ರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳೇ 6 to 7 ಮಾರ್ಕ್ಸ್ ಬರುತ್ತೆ. ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ ನಾನು, ಪಕ್ಕ 6ರಿಂದ 7 ಮಾರ್ಕ್ಸ್ ಬಂದೇ ಬರುತ್ತೆ ಎನಿ ಕಂಡೀಷನ್. ಯಾಕೆ ಅಂದರೆ ಒಂದು 1 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದ್ಸತಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಯಾವಾಗ ಅಂತಂದರೆ 2 ಮಾರ್ಕ್ಸ್ 1 ಮಾರ್ಕ್ಸ್ದು ಕ್ವಶನ್ಸ್ ಕೇಳಿಲ್ಲ ಅಂದರೆ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. 4 ಮಾರ್ಕ್ಸ್ಗೆ ಒಂದು ಪಕ್ಕ ಏನಿದ್ದೇ ಇರುತ್ತೆ, ಥಿಯರಮ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಏನಾಗುತ್ತೆ, 6 to 7 ಮಾರ್ಕ್ಸ್ ಈ ಚಾಪ್ಟರಿಂದ ಬಂದೇ ಬರುತ್ತೆ, ನೋ ಡೌಟ್ ಮಕ್ಕಳೇ. ಓಕೆನಾ? ಅರ್ಥಮೆಟಿಕ್ ಪ್ರೋಗ್ರೆಷನು, ಟ್ರಯಾಂಗಲ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ, ಯಾಕಂದರೆ ಈಸಿ ಆ್ಯಂಡ್ ಸ್ಕೋರಿಂಗ್ ಚಾಪ್ಟರ್ಸ್ ಅಂತ ಹೇಳ್ಬೋದು. ಓಕೆನಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಓಕೆ. ಹಾಗಾದರೆ ಈ ಚಾಪ್ಟ್ರಲ್ಲಿ ನಾವು ಕಂಟೆಂಟ್ ವೈಸ್ ಹೋಗೋದಾದರೆ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಒನ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ಗೊತ್ತಿರುತ್ತೆ, ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆನೂ ಗೊತ್ತಿರುತ್ತೆ. ಅದಾದಮೇಲೆ ಹೊಸದು ಯಾವುದು ಅಂತಂದರೆ ಕೋರೆಂಟ್ ಆ್ಯಂಡ್ ಸಿಮಿಲಾರಿಟಿ ಅಂತ ಹೇಳ್ತೀವಿ. ಏನಪ್ಪ ಕೋರೆಂಟ್ ಆ್ಯಂಡ್ ಸಿಮಿಲಾರಿಟಿ ಅಂತ ತಿಳ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ, ಇದೇ ಕಾನ್ಸೆಪ್ಟ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಂತ ಹೇಳಿ ಅಲ್ಲಿ 2 ಥಿಯರಮ್ ಬರುತ್ತೆ. ಒನ್ ಇಸ್ ವೆರಿ 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 ಇಂಪಾರ್ಟೆಂಟ್, ಅದನ್ನು ನಾವು ಬೇಸಿಕ್ ಪ್ರೊಪಾರ್ಷನಲಿಟಿ ಥಿಯರಮ್ ಅಥವಾ BPT ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಅಂತ ಕರಿತೀವಿ. ಬಿಕಾಸ್ ದ ಫೌಂಡರ್ ಆಫ್ ದಿ ಥಿಯರಮ್ ಅಂತ ಹೇಳ್ಬೋದು. ಓಕೆನಾ? ಆ ಥಿಯರಮ್ ಇದೆ. ಸೇಮ್ ಇದ್ರದ್ದು ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಲಿಟಿ ಥಿಯರಮ್ ಅಂತಲೂ ಹೇಳ್ತೀವಿ. ಓಕೆನಾ? ಈ 2 ಥಿಯರಮ್ಸ್ ಇಲ್ಲಿ ಬರುತ್ತೆ. ಎಲ್ಲಿ? ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ. ನೆಕ್ಸ್ಟ್ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್ ಅಂತ ಬರುತ್ತೆ. ಇಲ್ಲೂ ಕೂಡ ಏನಾಗುತ್ತೆ ಅಂತಂದರೆ 3 ಥಿಯರಮ್ಸ್ ಬರುತ್ತೆ. ಫಸ್ಟ್ ಒನ್ ಯಾವುದು ಅಂದರೆ ಆಂಗಲ್ ಆಂಗಲ್ ಆಂಗಲ್. ಓಕೆನಾ? ಸೆಕೆಂಡ್ ಒನ್ ಯಾವುದು ಅಂದರೆ ಸೈಡ್ ಸೈಡ್ ಸೈಡ್. ಓಕೆನಾ? ಥರ್ಡ್ ಒನ್ ಯಾವುದು ಅಂತಂದರೆ ಸೈಡ್ ಆಂಗಲ್ ಸೈಡ್ ಅಂತ ಹೇಳ್ಬೋದು. ಓಕೆನಾ ಮಕ್ಕಳೇ? ಅರ್ಥ ಆಗ್ತಿದೆಯಲ್ಲ? ಇಷ್ಟು ಕಾನ್ಸೆಪ್ಟ್ನ ನಾವು ಇವತ್ತೇನು ಮಾಡ್ತಿದ್ವಿ, ವಿಡಿಯೋದಲ್ಲಿ ಕಲಿತಾ ಇದ್ವಿ. ಓಕೆನಾ? ಕ್ವಶನ್ಸ್ನ ಸ್ವಲ್ಪ ಕಡಿಮೆ ಸಾಲ್ವ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಬಿಕಾಸ್ ಇಲ್ಲಿ ಥಿಯರಮ್ಸ್ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಥಿಯರಮ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ ಅಂತ. ಓಕೆನಾ? ಬೇರೆ ಇನ್ನೊಂದು ವೀಡಿಯೋಸ್ ಮಾಡ್ತೀನಿ, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು, PYQs ಆ ಥರದ ಕ್ವಶನ್ಸ್ನ ಆ್ಯಡ್ ಮಾಡ್ತೀನಿ. ಓಕೆನಾ? ಫೈನ್. ಹಾಗಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಚಾಪ್ಟರ್ನ ಎಂಟ್ರಿ ಆಗೋಣ. ಅವಾಗ ಈಸಿ ಆಗುತ್ತೆ ನಿಮ್ಗೆ. ಅಕಸ್ಮಾತ್ ನಾ ಯಾವುದಾದ್ರೂ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೌದಲ್ವಾ? ನಿಮ್ಗೆ ಆಲ್ರೆಡಿ ಗೊತ್ತು ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಅಂತ. ಇಲ್ಲೂ ಕೂಡ ಏನಾಗುತ್ತೆ, ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಅಲ್ಲಿ 2 ಥರ ಬರುತ್ತೆ. ಒಂದು ಆನ್ ದ ಬೇಸಿಸ್ ಆಫ್ ಆಂಗಲ್ಸ್ ಅಂತ ಹೇಳ್ತೀವಿ, ಆನ್ ದ ಬೇಸಿಸ್ ಆಫ್ ಸೈಡ್ಸ್ ಅಂತ ಹೇಳ್ತೀವಿ. ಸೈಡ್ಸ್ ಬೇಸಸ್ ಮೇಲೆ ಬರೋದಾದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಐಸೋಸ್ಕೆಲಸ್ ಟ್ರಯಾಂಗಲ್ ಆ್ಯಂಡ್ ಸ್ಕೇಲನ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಅದೇ ನೀವು ಆಂಗಲ್ ಮೇಲೆ ಬರೋದಾದ್ರೆ ಅಕ್ಯೂಟ್ ಆಂಗಲ್, ಹೌದಲ್ವಾ, ಅಕ್ಯೂಟ್, ಅಬ್ಟ್ಯೂಸ್ ಆ್ಯಂಡ್ ರೈಟ್ ಆಂಗಲ್ ಟ್ರಯಾಂಗಲ್ 3 ಬಂದೇ ಬರುತ್ತೆ. ಹೌದಲ್ವಾ ಮಕ್ಕಳೇ? ನಿಮಗೆ ಗೊತ್ತು, ದಿಸ್ ಇಸ್ ಅ ವೆರಿ ಬೇಸಿಕ್ ಥಿಂಗ್, ನೀವು ಆಲ್ರೆಡಿ ಕಲ್ತಿರ್ತೀರ. ಟ್ರಯಾಂಗಲ್ ಅಂದರೆ ಏನಂತ ಗೊತ್ತಿರುತ್ತೆ, ಇಟ್ಸ್ ಅ ಕ್ಲೋಸ್ ಫಿಗರ್ ಫಾರ್ಮ್ಡ್ ಬೈ ದಿ 3 sides 3 vertices ಆಫ್ ಅ ಸಿಂಪಲ್ ಅಂದರೆ ಆ್ಯಂಡ್ ಆಂಗಲ್ಸ್ 3 angles ಅಂತ ಹೇಳ್ತೀವಿ.
ಹೌದಲ್ವಾ? 3 ಸೈಡ್ಸು, 3 ವರ್ಟಸಿಸ್ ಮತ್ತೆ 3 ಆಂಗಲ್ ಇಂದ ಫಾರ್ಮ್ ಆದಂತ ಒಂದು ಕ್ಲೋಸ್ಡ್ ಏನಂತ ಹೇಳ್ತೀವಿ ನಾವು, ಫಿಗರ್ನ ನಾವೇನಂತ ಕರಿತೀವಿ, ಟ್ರಯಾಂಗಲ್ ಅಂತ ಕರಿತೀವಿ. ಹೌದಲ್ವಾ? ನೆಕ್ಸ್ಟ್, ಇಟ್ಸ್ ಆಲ್ಸೋ ಸಿಂಪ್ಲೆಸ್ಟ್ ಪಾಲಿಗಾನ್ ಅಂಡ್ ದ ಫೌಂಡೇಶನ್ ಆಫ್ ದಿ ಜೋಮೆಟ್ರಿ ಅಂತ ಹೇಳ್ತಾರೆ. ಪಾಲಿಗಾನ್ ಈಸ್ ನಥಿಂಗ್ ಬಟ್ ಏನಂತ ಹೇಳ್ಬೋದು ಹೇಳಿ ಮಕ್ಕಳೇ ನಾವು, ಇಟ್ಸ್ ಅ ಕ್ಲೋಸ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು. ಹೌದಲ್ವಾ? ಕ್ಲೋಸ್ ಸ್ಟ್ರಕ್ಚರ್. ಇವನ್ ಸ್ಕ್ವೇರ್ಗೂ ನಾವೇನಂತ ಕರಿಬೋದು, ಪಾಲಿಗಾನ್ ಅಂತಾರ ಕರಿಬೋದು. ಅದರಲ್ಲೂ ಇದು ಒಂದು ಅಂತ ಹೇಳಿದ್ದಾರೆ. ಇಟ್ಸ್ ಅ ಸಿಂಪಲ್ ಡೆಫಿನೇಷನ್. ಓಕೆನಾ? ಅದಾದ್ಮೇಲೆ ಪ್ರಾಪರ್ಟೀಸ್ ಗೊತ್ತು ಏನಪ್ಪ, ಸಮ್ ಆಫ್ ಇಂಟೀರಿಯರ್ ಆಂಗಲ್ ವಿಲ್ ಬಿ 180 ಡಿಗ್ರಿ. ಹೌದಲ್ವಾ? ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ದ ಟ್ರಯಾಂಗಲ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಸಮ್ ಆಫ್ ದಿ ಅಪೋಸಿಟ್ ಟು ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವ. ಹೇಗೆ? ಹೀಗೆ ಇದ್ರದ್ದು ಆಂಗಲ್ ಯಾವಾಗಲೂ ದ ಸಮ್ ಆಫ್ ದಿ ಏನಾಗಿರುತ್ತೆ, ಟು ಅಪೋಸಿಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ. ಹೌದಲ್ವಾ? ಅದೇ ರೀತಿ ಇನ್ ಆನ್ ಐಸೋಸ್ಕೇಲಸ್ ಟ್ರಯಾಂಗಲ್ ಬೇಸ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಅಕಸ್ಮಾತ್ ಇಲ್ಲೇನಾದ್ರೂ ಐಸೋಸ್ಕೇಲಸ್ ಟ್ರಯಾಂಗಲ್ ಇತ್ತು, ಇಲ್ಲೇನಾಗಿರುತ್ತೆ ಹೇಳಿ, ಯಾವಾಗಲೂ 2 ಸೈಡ್ಸು ಸೇಮ್ ಇರುತ್ತೆ, ಒಂದು ಮಾತ್ರ ಏನಾಗುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಇವನ್ 2 ಆಂಗಲ್ಸ್ ಕೂಡ ಸೇಮ್ ಆಗಿರುತ್ತೆ ಅಂತ ಹೇಳ್ತೀವಿ ನಾವು ಐಸೋಸ್ಕೇಲಸ್ ಅಲ್ಲಿ. ಸೊ ದಿಸ್ ಆ್ಯಂಡ್ ದಿಸ್ ವಿಲ್ ಬಿ ಆಲ್ವೇಸ್ ಸೇಮ್. ಅದು ಬೇಸ್ ಅಂತ ಹೇಳ್ತೀವಿ. ದ ಬೇಸ್ ಆಂಗಲ್ಸ್ ಆಫ್ ಐಸೋಸ್ಕೇಲಸ್ ಟ್ರಯಾಂಗಲ್ ವಿಲ್ ಬಿ ಆಲ್ವೇಸ್ ಸೇಮ್ ಅಂತ ಹೇಳ್ತಾರೆ. ಓಕೆನಾ? ಫೈನ್. ನೆಕ್ಸ್ಟ್ ಏನು, ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ದ ಅದರ್ 2 ಆಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಅಂತ ಹೇಳ್ತಾರೆ. ಯಾವುದು ರೈಟ್ ಆಂಗಲ್ ಟ್ರಯಾಂಗಲ್? ವೇರ್ ಒನ್ ಆಫ್ ದ ಆಂಗಲ್ ವಿಲ್ ಬಿ 90 ಡಿಗ್ರಿ ಅಂತ ಹೇಳ್ತೀವಿ. ಹೌದಲ್ವಾ ಮಕ್ಕಳೇ? ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಫೈನ್. ಲಾಸ್ಟ್, ನೀವು ಇಷ್ಟರವರೆಗೂ ಕಲಿತಾಗ ನಿಮ್ಗೆ ಯಾವೆಲ್ಲ ಫಾರ್ಮುಲಾಸ್ನ ಹೇಳಿರ್ತಾರೆ ಅಂತಂದರೆ, ಇಂಪಾರ್ಟೆಂಟ್ ಫಾರ್ಮುಲಾಸ್, ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಪ್ಲಸ್ ಸಿ, ಅಂದರೆ ಸೈಡ್ ಆಫ್ ದಿ ಟ್ರಯಾಂಗಲ್ಸ್ ಅಂತ ಹೇಳ್ಬೋದು. 3 ಸೈಡ್ಸ್ ಏನಿರುತ್ತಲ್ಲ, ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ಈಕ್ವಿಲ್ಯಾಟ್ರಲ್ ಏನಾಗುತ್ತೆ, 3a ಅಂತ ಕನ್ಸಿಡರ್ ಆಗುತ್ತೆ. ಅದೇ ಐಸೋಸ್ಕೇಲಸ್ ಅಲ್ಲಿ 2a ಪ್ಲಸ್ ಬಿ ಅಂತ ಕನ್ಸಿಡರ್ ಆಗುತ್ತೆ. ಲಾಸ್ಟ್ ಸ್ಕೇಲನಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಅಂತ ಕನ್ಸಿಡರ್ ಆಗುತ್ತೆ. ಬಿಕಾಸ್ ಆಲ್ ದ ಸೈಡ್ಸ್ ವಿಲ್ ಬಿ ಡಿಫ್ರೆಂಟ್ ಅಂತ ಹೇಳ್ತೀವಿ. ಹೌದಲ್ವಾ ಮಕ್ಕಳೇ? ಅದೇ ರೀತಿ ನೆಕ್ಸ್ಟ್, ಸೆಮಿ ಪೆರಿಮೀಟರ್ ಅಂದರೆ ನಥಿಂಗ್ ಬಟ್ ಹಾಫ್ ಆಫ್ ಇಟ್. ಸೆಮಿ ಅಂದರೆ ಅರ್ಧ ಅಂತ ಹೇಳ್ತೀವಿ. ಫುಲ್ ರೊಟ್ಟಿನ ಫುಲ್ ಸರ್ಕಲ್ನ ನಾವೇನು ಕರಿತೀವಿ ಸರ್ಕಲ್ ಅಂತ, ಸೆಮಿ ಸರ್ಕಲ್ದಾಗೆ ಅಂತೀವಿ ಹಾಫ್ ಅಂತ ಮಾಡ್ತೀವಿ. ಸೇಮ್ ಸೆಮಿ ಪೆರಿಮೀಟರ್ ಅಂದವಾಗ ಏನು ಮಾಡ್ಬೋದು, ದ ಪೆರಿಮೀಟರ್ ವಿಲ್ ಬಿ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಹೌದಲ್ವಾ? ನೆಕ್ಸ್ಟ್ ಒನ್, ಏರಿಯಾ ಆಫ್ ಹಿರನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಹಿರನ್ಸ್ ಫಾರ್ಮುಲಾ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಸ್ ಬ್ರಾಕೆಟ್ ಆಫ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತ ಹೇಳ್ತೀವಿ. ಹೌದಲ್ವಾ? ನೋಡಿ ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಒನ್, ಲಾಸ್ಟ್, ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂತ ಹೇಳ್ತೀವಿ. ಅದು ರೈಟ್ ಆಂಗಲ್ ಟ್ರಯಾಂಗಲ್. ಬಿಕಾಸ್ ಅಲ್ಲೇನಾಗಿರುತ್ತೆ, ಹೈಟ್ನ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ಹಾಫ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ತೀವಿ. ಹೌದಲ್ವಾ? ಇದಿಷ್ಟು ಏನಂತಂದರೆ ದ ವೆರಿ ಬೇಸಿಕ್ ಆರ್ ಇಂಟ್ರೊಡಕ್ಷನ್ ಆಫ್ ದಿ ಟ್ರಯಾಂಗಲ್ ಚಾಪ್ಟರ್ ಅಂತ ಹೇಳ್ಬೋದು. ಹೌದಲ್ವಾ? ಇದು ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಏನಿದೆ ಅಂತ ತೋರಿಸ್ಬೇಕಾದ್ರೆ ಹೇಳಿದ್ದೆ. ಬಟ್ ಇದೆಲ್ಲದನ್ನು ಬಿಟ್ಟು ದೇರ್ ವಿಲ್ ಬಿ ಅದರ್ ಕಾನ್ಸೆಪ್ಟ್. ಅದೇನಂದರೆ ಕೋರೆಂಟ್ ಆ್ಯಂಡ್ ಸಿಮಿಲಾರಿಟಿ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ಮೀನ್ ಬೈ ಕೋರೆಂಟ್ ಆ್ಯಂಡ್ ಸಿಮಿಲಾರಿಟಿ? ಫಸ್ಟ್ ಡೆಫಿನಿಷನ್ ಥ್ರೂ ಹೇಳ್ತೀನಿ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನದು? ಶೇಪ್ಸ್ ಆರ್ ಸಿಮಿಲರ್ ಇಫ್ ದೇ ಹ್ಯಾವ್ ದ ಸೇಮ್ ಶೇಪ್ ಆ್ಯಂಡ್ ಡಿಫ್ರೆಂಟ್ ಸೈಜ್ ಅಂತ ಹೇಳ್ತೀವಿ. ಯಾವುದಕ್ಕೆ ಇದನ್ನು ಕರಿತೀವಿ? ನೆಕ್ಸ್ಟ್ ಒನ್, ಶೇಪ್ಸ್ ಆರ್ ಕಾಂಗ್ರೆಂಟ್ ಇಫ್ ದೇ ಹ್ಯಾವ್ ಸೇಮ್ ಶೇಪ್ ಆ್ಯಂಡ್ ಸೈಜ್ ಅಂತ ಹೇಳ್ತೀವಿ. ಹೌದಲ್ವಾ? ನೆಕ್ಸ್ಟ್, ಇದೆರಡು ಪಾಯಿಂಟ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಏನದು ಅಂದರೆ, ಓಕೆ, ನನ್ನ ಹತ್ರ ಇವಾಗ 2 ಬಾಲ್ ಇದೆ ಮಕ್ಕಳೇ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಫೈನ್. ಇಲ್ಲಿ ಏನಾಗ್ತಿದೆ, 2 ಬಾಲ್ದು ಸೈಜಸ್ ಸೇಮ್ ಆಗಿದೆ. ಹೌದಲ್ವಾ? ಅವಾಗ ಏನಾಗುತ್ತೆ ಅಂತಂದರೆ ದಟ್ಸ್ ಕಾಲ್ಡ್ ಕೋರೆಂಟ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ದ ಸೈಜ್ ಆಫ್ ದಿ ಬಾಲ್, ಹೌದಲ್ವಾ, 2 ಕೂಡ ಏನಿದೆ, ರೌಂಡ್ ಶೇಪಲ್ಲೇ ಇದೆ. ಶೇಪ್ ಆ್ಯಂಡ್ ಸೈಜ್ ಆರ್ ಸೇಮ್. ಆವಾಗ ಇದನ್ನೇನಂತ ಕರಿತೀವಿ ನಾವು? ಕೋರೆಂಟ್ ಅಂತ ಕರಿತೀವಿ. ಹೌದಾ? ಯಾವುದೇ 2 ಅಥವಾ 2ಕ್ಕಿಂತ ಜಾಸ್ತಿ ಇರುವ ಆಬ್ಜೆಕ್ಟ್ಸ್ದು ಶೇಪ್ ಮತ್ತು ಸೈಜ್ ಸಿಮಿಲರ್ ಆಗಿತ್ತು ಅಂದರೆ ಅದನ್ನು ನಾವು ಕೋರೆಂಟ್ ಅಂತ ಕರಿತೀವಿ. ಅದೇ ರೀತಿ ಸಿಮಿಲರ್ ಅಂತಂದರೆ, ಸಿಮಿಲರ್ ಟ್ರಯಾಂಗಲ್ಸ್ ಅಥವಾ ಸಿಮಿಲರ್ ಫಿಗರ್ಸ್ ಅಂತಂದರೆ ಯಾವುದನ್ನು ಕರಿತೀವಿ ಅಂದರೆ, ಇಲ್ಲೊಂದಿದೆ, 1 ಸೆಕೆಂಡ್. ಇಲ್ಲಿ ನೋಡಿ, ಇಲ್ಲೊಂದು ಬಾಲ್ ಇದೆ, ಇಲ್ಲೊಂದು ಬಾಲ್ ಇದೆ, ಇದು ನೋಡಿದ್ರಿ. 3rd ಒನ್ ಇದೆ. ಹೌದಲ್ವಾ? ಇವಾಗ ಈ 2 ಅಬ್ಸರ್ವ್ ಮಾಡಿದಾಗ ಇದು ಏನಾಗಿದೆ, ಸ್ವಲ್ಪ ಬಿಗ್ ಸೈಜಲ್ಲಿದೆ, ಬಟ್ ಶೇಪ್ ಏನಾಗಿದೆ, ಸೇಮ್ ಆಗಿದೆ. ಹೌದಲ್ವಾ? ದ ಶೇಪ್ ಈಸ್ ಸೇಮ್ ಬಟ್ ದ ಸೈಜಸ್ ಆರ್ ಡಿಫ್ರೆಂಟ್ ಅಂತ ಹೇಳಿದಾಗ ಇದನ್ನ ನಾವೇನಂತ ಕರಿತೀವಿ? ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ನಿಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಎಕ್ಸಾಂಪಲ್, ಏನಪ್ಪ ನೀ ನೋಡಕ್ ಸೇಮ್ ನಿಮ್ಮ ಪಪ್ಪನ ಥರ ಇದೆಯಾ ಅಂತ ಹೇಳ್ತಾರೆ. ಹೌದಲ್ವಾ? ಸಿಮಿಲರ್ ಅಂತ ಯಾಕೆ ಹೇಳ್ತಾರೆ ಹೇಳಿ? ಬಿಕಾಸ್ ನೀವು ಅವರ
ತ್ವದ್ರೂಪ ಅಂತ ಹೇಳ್ತಾರೆ. ಬಟ್ ನೀವು ಎಕ್ಸಾಕ್ಟ್ಲಿ ಸೇಮ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಟ್ವಿನ್ಸ್ ಮೇ ಬಿ ಆ ಥರ ಇರ್ಬೋದು, ಹೌದಲ್ವಾ? ನಿಮ್ಮ ಅಪ್ಪನ ಏಜು ಅಥವಾ ನಿಮ್ಮ ಅಪ್ಪಾಜಿ ಹೈಟು ನಿಮ್ಮದು ಹೈಟ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಹೌದಲ್ವಾ? ಅದಿಲ್ಲ ಅಂದರೆ ಮಕ್ಳು ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಿ, ಸೈಕಲ್ನ ಇಮ್ಯಾಜಿನ್ ಮಾಡಿ. ನಿಮ್ಮ ಸೈಕಲ್ದು ಟೈರ್ ಏನಾಗಿರುತ್ತೆ ಹೇಳಿ, ರೌಂಡ್ ಶೇಪಲ್ಲಿ ಇರುತ್ತೆ, ಬಟ್ ಚಿಕ್ಕದಾಗಿರುತ್ತೆ. ಅಂದರೆ ನಿಮ್ಮ ಮನೇಲಿ ಕಾರ್ ಇತ್ತು, ಏನೋ ಬೇರೆ ವೆಹಿಕಲ್ ಇತ್ತಂದರೆ ಅದ್ರದ್ದು ಸರ್ಕಲ್ನ ಅಬ್ಸರ್ವ್ ಮಾಡಿ ನೋಡಿ, ಅದ್ರದ್ದು ಏನಿರುತ್ತೆ ಹೇಳಿ, ದೊಡ್ಡದಾಗಿರುತ್ತೆ ಟೈರ್, ಹೌದಲ್ವಾ? ಇದನ್ನ ನಾವೇನಂತ ಕರಿತೀವಿ ಹೇಳಿ, ಸಿಮಿಲರ್ ಅಂತ ಹೇಳ್ತೀವಿ, ಸಿಮಿಲರ್ ಫಿಗರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಕೋರೆಂಟ್ ಅಂದರೆ ಸೇಮ್, ಹೌದಲ್ವಾ? ಎಕ್ಸಾಂಪಲ್ ಇವಾಗ ನಿಮ್ಗೆ ಯಾವುದೋ ಬೇರೆ 2 ರಿಂಗ್ನ ತೊಗೊಂಡು ಇಲ್ಲಿ ಹಾಕಿದ್ರಿ ಅಂತಂದರೆ ಎರಡ್ರದ್ದು ಶೇಪ್ ಮತ್ತು ಸೈಜ್ನ ಸೇಮ್ ಆಗೇ ಇರುತ್ತೆ, ಹೌದಲ್ವಾ? ಆ ರಿಂಗ್ಸ್ ನಾವೇನಂತ ಕನ್ಸಿಡರ್ ಮಾಡ್ಬೋದು, ಕೋರೆಂಟ್ ಫಿಗರ್ಸ್ ಅಂತ ಹೇಳ್ಬೋದು, ಹೌದಲ್ವಾ? ಇಲ್ಲೂ ಕೂಡ ಸೇಮ್. ಬಟ್ ಇಲ್ಲೇನು ಮಾಡ್ತಾ ಇದ್ರೆ ಪರ್ಟಿಕ್ಯುಲರ್ಲಿ ಕಮಿಂಗ್ ಫಾರ್ ದ ಟ್ರಯಾಂಗಲ್ ಟಾಪಿಕ್ ಅಂತ ಹೇಳ್ಬೋದು. ಇಲ್ಲೇನಾಗುತ್ತೆ, ಎರಡೂ ಕಡೆ ಸೈಜು ಸೇಮ್ ಆಗಿದೆ, ಶೇಪ್ ಕೂಡ ಸೇಮ್ ಆಗಿದೆ. ಬಟ್ ಇಲ್ಲೇನಾಗುತ್ತೆ, ಸೈಜ್ ಈಸ್ ಹ್ಯಾವಿಂಗ್ ಪ್ರಾಬ್ಲಮ್, ಅಂದರೆ ಡಿಫ್ರೆಂಟ್ ಆಗಿರುತ್ತೆ, ಮೇ ಬಿ ಬಿಗ್ ಸ್ಮಾಲ್ ಆ ಥರ ಇರುತ್ತೆ. ಬಟ್ ಶೇಪ್ ಏನಿದೆ ಎರಡೂ ಕಡೆ ಸೇಮ್ ಆಗಿರುತ್ತೆ, ಯಾವುದೇ ಆ್ಯಂಗಲ್ ಏನು ಡಿಫ್ರೆನ್ಸ್ ಇರಲ್ಲ. ಓಕೆ ಅಲ್ವಾ? ಇದನ್ನೇ ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಹೌದಲ್ವಾ? ದ ಶೇಪ್ಸ್ ಆರ್ ಸಿಮಿಲರ್ ಇಫ್ ದೇ ಹ್ಯಾವ್ ದ ಸೇಮ್ ಶೇಪ್ ಬಟ್ ಡಿಫ್ರೆಂಟ್ ಸೈಜಸ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ ಏನು, ಶೇಪ್ಸ್ ಆರ್ ಕೋರೆಂಟ್ ಯಾವಾಗ, ಇಫ್ ದೇ ಹ್ಯಾವ್ ಸೇಮ್ ಶೇಪ್ ಆ್ಯಂಡ್ ಸೈಜ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆನಾ ಮಕ್ಕಳೇ? ದ ಲಾಸ್ಟ್ ಪಾಯಿಂಟ್ ಇಲ್ಲೇನಿದೆ ಅಂದರೆ ಆಲ್ ಕೋರೆಂಟ್ ಶೇಪ್ಸ್ ಆರ್ ಸಿಮಿಲರ್, ಅಂದರೆ ಈ ಎಲ್ಲದನ್ನು ನಾವೇನಂತ ಕನ್ಸಿಡರ್ ಮಾಡ್ಬೋದು, ಸಿಮಿಲರ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ದೇ ಆರ್ ಏನು ಹೇಳಿ, ಸೇಮ್ ಶೇಪಲ್ಲಿದೆ, ಹೌದಲ್ವಾ? ಬಟ್ ಆಲ್ ಸಿಮಿಲರ್ ಶೇಪ್ಸ್ ಆರ್ ನಾಟ್ ಕೋರೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ನ ಹೇಳ್ತೀನಿ ನೋಡಿ. ಇವಾಗ ಎರಡೂ ನಾವು ಸಿಮಿಲರ್ ಅಂತ ಕನ್ಸಿಡರ್ ಮಾಡ್ಬೋದಾ? 1 ಸೆಕೆಂಡ್. ಹಾಂ, ಎರಡೂ ನಾನು ಸಿಮಿಲರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಬಿಕಾಸ್ ದೇ ಹ್ಯಾವ್ ಅ ಸೇಮ್ ಶೇಪ್, ಹೌದಲ್ವಾ? ಬಟ್ ಇವೆರಡೂ ನಾವು ಕೋರೆಂಟ್ ಅಂತ ಕನ್ಸಿಡರ್ ಮಾಡ್ಬೋದಾ ಹೇಳಿ ಮಕ್ಕಳೇ? ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸೈಜ್ ಅಂತ ಹೇಳ್ತೀವಿ, ಹೌದಲ್ವಾ? ಅರ್ಥ ಆಗ್ತಿದ್ದಿಲ್ಲ? ಇದನ್ನೇ ಅವರು ಲಾಸ್ಟ್ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಓಕೆನಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ನಿಮಗೆ? ಫೈನ್. ಹಾಗಾದರೆ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಂಬಿಡಿ, ಏನು, ಸೇಮ್ ಶೇಪ್ ಆ್ಯಂಡ್ ಸೈಜ್ ಈಸ್ ಅ ಕೋರೆಂಟ್ ಆ್ಯಂಡ್ ನೆಕ್ಸ್ಟ್ ಏನು, ಸೇಮ್ ಶೇಪ್ ಆ್ಯಂಡ್ ಡಿಫ್ರೆಂಟ್ ಸೈಜ್ ಈಸ್ ಕಾಲ್ಡ್ ಆಸ್ ಅ ಸಿಮಿಲರ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಹಾಂ, ಏನು ಇಷ್ಟೊತ್ತಿನವರೆಗೂ ಏನು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಏನು ಹೇಳಿದ್ವಲ್ಲ, ಅದಿಷ್ಟು ಇದು ಒಂದು ಸ್ಲೈಡಲ್ಲೇ ಇದೆ. ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕಳೇ, ಆರಾಮಾಗಿ ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗ್ತಾ ಹೋಗುತ್ತೆ. ಬಿಕಾಸ್ ಒಂದು ಡೆಫಿನಿಷನಿಂದ ಹಿಡಿದು ಪ್ರಾಪರ್ಟೀಸು, ಟೈಪ್ಸ್ ಆಫ್ ಟ್ರಯಾಂಗಲ್ಸ್, ಈವನ್ ಬೇಸ್ಡ್ ಆನ್ ದಿ ಸೈಡ್ಸ್, ಆಮೇಲೆ ಬೇಸ್ಡ್ ಆನ್ ದಿ ಆ್ಯಂಗಲ್ಸ್, ಇದ್ರ ಮೇಲೂ ಇದೆ. ಲಾಸ್ಟ್ ಟಾಪಿಕ್ ನಾ ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದು ಕೋರೆಂಟ್ ಆ್ಯಂಡ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಏನು ಹೇಳಿದೆ, ಅದ್ರ ಮೇಲೂ ಇರುತ್ತೆ. ಕಂಪ್ಲೀಟ್ ಇದು ಒಂದೇ ಒಂದು ಸ್ಲೈಡ್ ಸಾಕು ನಿಮ್ಗೇನಾಗುತ್ತೆ, ಇಡೀ ಇಂಟ್ರೊಡಕ್ಷನ್ ಆಫ್ ದಿ ಟ್ರಯಾಂಗಲ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಓಕೆನಾ? ಅರ್ಥ ಆಗ್ತಿದೆ ಮಕ್ಕಳೇ? ಫೈನ್. ಓಕೆ, ನೆಕ್ಸ್ಟ್ ಪಾರ್ಟ್ ಏನು ಹಾಗಿದ್ರೆ, ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್ ಅಂದಾಗ ಏನು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ 2 ಪಾಯಿಂಟ್ಸ್ ಬರುತ್ತೆ. ಫಸ್ಟ್ ಒನ್, ದೇರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಅಂದರೆ ಎಕ್ಸಾಂಪಲ್, ಇಲ್ಲಿ ಆ್ಯಂಗಲ್ ಬಿ ಅಂತ ಇತ್ತು ಅಂತಂದರೆ ಈ ಕಡೆ ಆ್ಯಂಗಲ್ ಕ್ಯೂ, ಈ ಥರ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವುದೇ ಆಗಿರ್ಬೋದು, ಆ್ಯಂಗಲ್ ಎ, ಆ್ಯಂಗಲ್ ಪಿ, ಹೌದಾ? ಇಲ್ಲಿ ಆ್ಯಂಗಲ್ ಸಿ ಆ್ಯಂಡ್ ಆ್ಯಂಗಲ್ ಆರ್ ಯಾವಾಗಲೂ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಫಾರ್ ವಾಟ್? ಫಾರ್ ಸಿಮಿಲರ್ ಕಂಡೀಷನ್ ಅಂತ ಹೇಳ್ತಾರೆ, ಹೌದಾ? ಎರಡೂ ಟ್ರಯಾಂಗಲ್ಸ್ ಏನಾದರೂ ಸಿಮಿಲರ್ ಆಗಬೇಕಾಗಿತ್ತಂದ್ರೆ ಏನು ಕಂಡೀಷನ್ ಇದೆ? ಫಸ್ಟ್ ಕಂಡೀಷನ್, ಆಲ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಶುಡ್ ಬಿ ಈಕ್ವಲ್ ಅಂತ ಹೇಳ್ತಾರೆ, ಹೌದಾ? ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ, ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಅ ಸೇಮ್ ರೇಷಿಯೋ ಅಂತ ಹೇಳ್ತಾರೆ, ಹೌದಾ? ಸೇಮ್ ರೇಷಿಯೋ ಯಾಕೆ ಅಂದರೆ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಸೈಜ್ ವೇರಿಯೇಷನ್ ಇರುತ್ತೆ ಅಂತ ಹೇಳಿದೆ, ಹೌದಲ್ವಾ? ಎಕ್ಸಾಂಪಲ್ ಏನಂದರೆ ಇಲ್ಲಿ ಮಾಡ್ತೀನಿ ನೋಡಿ. ಇವಾಗ ನಾ ಏನು ಹೇಳ್ತಾ ಇದ್ದೀನಿ, ಇವಾಗ ಎ ಬಿ 2 ಸೆಂಟಿಮೀಟರ್ ಇದೆ ಅಂತ ಕನ್ಸಿಡರ್ ಮಾಡೋಣ, ಪಿ ಕ್ಯೂ 4 ಸೆಂಟಿಮೀಟರ್ ಇದೆ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಬಿ ಸಿನ ಏನಂತ ಮಾಡ್ತೀನಿ ನಾನು, ಇದು ಕೂಡ 2, ಇದು 2, ಇದು ಸೇಮ್ 4 4 4. ಬಿಕಾಸ್ ನಾವು ಏನು ಮಾಡ್ತಾ ಇದೆ ಹೇಳಿ, ನೋಡೋಕ್ಕೆ ಸೇಮ್ ಆಗಿ ಎಲ್ಲ ಕಟ್ತಾರೆ, ಎಲ್ಲ ಸೈಡ್ಸು ಸೇಮ್ ಆಗಿ ಕಾಣಿಸ್ತಾ ಇದೆ. ಸೊ ನಾನೇನು ಮಾಡಿದೆ, ಎಲ್ಲ ಕಡೆ ಸೇಮ್ ತೊಗೊಂಡೆ, ಹೌದಲ್ವಾ? ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಲೈಕ್
ಎ ಬಿ ಇಸ್ ಕರಸ್ಪಾಂಡಿಂಗ್ ಟು ಪಿ ಕ್ಯೂ ಅಲ್ವಾ, ಎ ಬಿ ಇಸ್ ಕರಸ್ಪಾಂಡಿಂಗ್ ಟು ಪಿ ಕ್ಯೂ ಹೌದಲ್ವಾ. ಅದೇ ರೀತಿ ಬಿ ಸಿ ಇಸ್ ಕರಸ್ಪಾಂಡಿಂಗ್ ಟು ಏನಂತ ಹೇಳ್ತೀವಿ ನಾವು, ಕ್ಯೂ ಆರ್ ಹೌದಲ್ವಾ. ಲಾಸ್ಟ್ ಒನ್ ಸೆಕೆಂಡ್ ಇಲ್ಲಿ ಬರೀತೀನಿ. ಎ ಬಿ ಇಸ್ ಕರಸ್ಪಾಂಡಿಂಗ್ ಟು ಏನಂತ ಹೇಳ್ತೀವಿ ನಾವು, ಪಿ ಕ್ಯೂ ಹೌದಲ್ವಾ. ಬಿ ಸಿ ಇಸ್ ಕರಸ್ಪಾಂಡಿಂಗ್ ಟು ಕ್ಯೂ ಆರ್ ಹೌದಲ್ವಾ. ನೆಕ್ಸ್ಟ್ ಏನು, ಎ ಸಿ ಇಸ್ ಕರಸ್ಪಾಂಡಿಂಗ್ ಟು ಏನಂತ ಹೇಳ್ತೀವಿ ನಾವು, ಪಿ ಆರ್ ಹೌದಲ್ವಾ. ಈ ಮೂರು ಕರಸ್ಪಾಂಡಿಂಗ್ ಆಗಿದ್ದಾಗ ಅದ್ರದ್ದು ಸೈಜಸ್ ಏನು ಮಾಡೋಣ ಅಂದ್ರೆ ಆಲ್ಟರ್ನೇಟಾಗಿ ಬರ್ಕೊಂತ ಹೋಗೋಣ. ಏನದು, 2 ಪಿ ಕ್ಯೂ ಅಂದರೆ 4, ಸಿಮಿಲರ್ಲಿ ಎಲ್ಲ ಕಡೆನೂ 2/4 ಇದೆ, ಯಾಕಂದರೆ ಎಲ್ಲರದ್ದು ಸೈಜ್ ಏನು ಈಕ್ವಲ್ ಹೌದಲ್ವಾ. ಏನಾಯಿತು, 1/2 1/2 1/2 ಹೌದಲ್ವಾ. ಇವಾಗ ಏನಾಗ್ತಿದೆ, ರೇಷಿಯೋಸ್ ಆರ್ ಕಮಿಂಗ್ ಇನ್ ಸೇಮ್ ಹೌದಲ್ವಾ. ಅದನ್ನೇ ಹೇಳ್ತಾರೆ, ದ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ ಆರ್ ಪ್ರಪೋರ್ಷನ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ. ಆ್ಯಂಗಲ್ಸ್ ಕಂಪಲ್ಸರಿ ಏನಾಗಿರ್ಬೇಕು, ಸೇಮೇ ಆಗಿರಬೇಕು, ಬಟ್ ಸೈಡ್ಸ್ ಏನಾಗಿರ್ಬೇಕು, ಸೇಮ್ ಪ್ರಪೋರ್ಷನ್ ಅಥವಾ ರೇಷಿಯೋದಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಲ್ಲ ಯಾವ ರೀತಿ ಅಂತ ಹೇಳಿ, ನಾನು ಅದಕ್ಕೆ ಒಂದು ಎಕ್ಸ್ಪ್ಲೇನೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಅರ್ಥ ಆಗ್ತಿದೆ. ದಿಸ್ ಈಸ್ ಅ 2 ಕಂಡೀಷನ್ಸ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ ಮಕ್ಕಳೇ. ಇದನ್ನ ಏನು ಮಾಡ್ತಾರೆ, 2 ಮಾರ್ಕ್ಸಿಗೆ ಕೇಳಿದ್ದಾರೆ ಸುಮಾರು ಸತಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೇಳ್ತಾರೆ, ಇಲ್ಲ 1 ಮಾರ್ಕಿಗಾದರೂ ಕೇಳ್ತಾರೆ. ನಿಮ್ಮ ಮಿಡ್ ಟರ್ಮಲ್ಲಾದರೂ ಕೇಳ್ಬೋದು, ಇಲ್ಲ ನಿಮ್ಮ ಪ್ರಿಪ್ರೇಟ್ರಿಲಾದರೂ ಕೇಳ್ಬೋದು. ಒಟ್ಟು ಡೆಫಿನೆಟ್ ಆಗಿ ಈ ಕ್ವಶನ್ ಅಂತೂ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ, ಫೈನ್. ಲಾಸ್ಟ್ ಒನ್ ಏನಪ್ಪ, ಒಂದು ಇಂಪಾರ್ಟೆಂಟ್ ನೋಟ್ ಥರ ಇದೆ. ಏನದು, ದ ರೇಷಿಯೋ ಆಫ್ ಎನಿ 2 ಕರಸ್ಪಾಂಡಿಂಗ್ ಸೈಡ್ಸ್ ಇನ್ ದ ಇಕ್ವಿ ಆಂಗುಲರ್ ಟ್ರಯಾಂಗಲ್ ಈಸ್ ಆಲ್ವೇಸ್ ದ ಸೇಮ್ ಅಂತ ಹೇಳಿದ್ದಾರೆ. ಬಿಕಾಸ್ ದೇರ್ ದ ರೇಷಿಯೋ ವಿಲ್ ಬಿ ಸೇಮ್ ಅಂತ ಹೇಳ್ತೀವಿ. ಅದನ್ನು ಅವರು ನೋಟ್ ಥರ ಕೊಟ್ಟಿದ್ದಾರೆ. ಓಕೆನಾ. ಆನ್ ದಿಸ್ ಪ್ರಪೋರ್ಷನ್ ನಾವೇನು ಮಾಡ್ತೀವಿ, ನೆಕ್ಸ್ಟು ಬೇಸಿಕ್ ಪ್ರೊಪಾರ್ಷನಲಿಟಿ ಥಿಯರಮ್ನ ಏನು ಮಾಡ್ತೀವಿ, ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀವಿ. ಬಿಕಾಸ್ ಅಲ್ಲಿ ಕೂಡ ಏನಾಗುತ್ತೆ, ಆನ್ ದ ಬೇಸಸ್ ಆಫ್ ರೇಷಿಯೋ ಆ್ಯಂಡ್ ಆಲ್ಸೋ ಆನ್ ದ ಬೇಸಸ್ ಆಫ್ ಆ್ಯಂಗಲ್ಸೇ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಆಲ್ ಇವಾಗ ಬರೋಂಥ ಎಲ್ಲ ಥಿಯರಮ್ಸ್ ಏನು 5 ಥಿಯರಮ್ಸ್ ಇದಾವಲ್ಲ, ಅದರಲ್ಲಿ 4 ಇಂಪಾರ್ಟೆಂಟ್ ಥಿಯರಮ್ಸ್. ಆ ಇಷ್ಟು ಥಿಯರಮ್ಸ್ ಏನು ಮಾಡ್ತೀವಿ ಅಂದರೆ ಇದೇ ಒಂದು ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಮೇಲೇ ಕಲಿತೀವಿ. ಅದಕ್ಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಮಕ್ಕಳೇ. ಈ ಟಾಪಿಕ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫೈನಾ. ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸತಿ ನೀವು ಬೇಕಿದ್ರೆ ನೋಡಿ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ಇಲ್ಲ ಆಲ್ರೆಡಿ ಬರ್ದಿದ್ದಾರೆ ನೋಡಿ ಇವರು. ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್ ಹೌದಲ್ವಾ, ಎ ಸಿ ಬೈ ಪಿ ಆರ್ ಅಂತ ಹೇಳ್ತಾರೆ. ಯಾರಿಂದ ಸೇಮ್ ರೇಷಿಯೋ. ಅರ್ಥ ಆಗ್ತಿದೆಯಲ್ಲ. ಫೈನ್ ಅಲ್ವಾ ಮಕ್ಕಳೇ. ನೆಕ್ಸ್ಟ್ ಓಕೆ, ಒಂದು ಎಕ್ಸಸೈಸ್ ಸಾಲ್ವ್ ಮಾಡಿಬಿಟ್ಟು ಬೇಕಿದ್ರೆ ಆಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗೋಣ. ಏನದು, ಆಲ್ ಸರ್ಕಲ್ಸ್ ಆರ್ ಅಂತ ಹೇಳಿದ್ದಾರೆ. ಓಕೆನಾ. ಪ್ರಪಂಚದಲ್ಲಿ ಏನೇನು ಸರ್ಕಲ್ಸ್ ಇದೆಯಲ್ಲ ಆ ಇಷ್ಟು ಸರ್ಕಲ್ಸ್ನ ಕನ್ಸಿಡರ್ ಮಾಡಿದ್ರೆ ಅದನ್ನು ಕೋರ್ ಅಂತ ಹೇಳ್ತೀರಾ, ಸಿಮಿಲರ್ ಅಂತ ಹೇಳ್ತೀರಾ ಅಂತ ಕೇಳಿದ್ದಾರೆ. ಏನು ಹೇಳ್ಬೋದು ಹೇಳಿ ಮಕ್ಕಳೇ. ಡೆಫಿನೆಟ್ಲಿ ಏನು ಹೇಳ್ಬೋದು, ಸಿಮಿಲರ್ ಅಂತ ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗುತ್ತೆ. ಯಾಕೆ ಅಂತಂದರೆ ಕೋರೆಂಟ್ ಅಂದರೆ ಏನಾಗಿರಬೇಕು, ಸೇಮ್ ಶೇಪಲ್ಲೂ ಇರಬೇಕು, ಸೈಜಲ್ಲೂ ಇರಬೇಕು ಹೌದಲ್ವಾ. ಅವರು ಎಲ್ಲ ಸರ್ಕಲ್ಸ್ ಅಂತ ಹೇಳಿದ್ದಾರೆ. ಓಕೆ, ಸರ್ಕಲ್ ಹ್ಯಾವಿಂಗ್ ಅ ಸೇಮ್ ಶೇಪ್, ಬಟ್ ಟೈರ್ದು ಚಿಕ್ಕದಾಗಿರುತ್ತೆ, ಯಾವುದು ಕಾರಿಂದು, ಅಥವಾ ನಿಮ್ಮ ಸೈಕಲ್ದು ಚಿಕ್ಕದಾಗಿರುತ್ತೆ, ಕಾರಿಂದ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಹೌದಲ್ವಾ. ಈ ಥರ ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ಸೈಜ್ ವೇರಿಯೇಷನ್ ಬಂತು, ಬಟ್ ಎರಡೂ ಕೂಡ ಏನು ಸರ್ಕಲ್ಲೇ ಹೌದಲ್ವಾ. ಸೊ ಆಲ್ ಸರ್ಕಲ್ಸ್ ಆರ್ ಏನಂತ ಹೇಳ್ತೀವಿ ನಾವು, ಸಿಮಿಲರ್ ಅಂತ ಹೇಳ್ತೀವಿ ಹೌದಾ. ನೆಕ್ಸ್ಟ್ ಆಲ್ ಸ್ಕ್ವೇರ್ಸ್ ಆರ್ ಸೇಮ್. ಈಗ ನೀವು ಏನು ಅಂದರೆ ಓಕೆ, ಮನೆಯಲ್ಲಿ ಸುಮ್ಮನೆ ಹಿಂಗೆ ಕಲ್ಲು ಹಾಕಿರ್ತೀವಲ್ಲ ಸ್ಕ್ವೇರ್ ಶೇಪಲ್ಲಿ, ಅದನ್ನು ಚೆಕ್ ಮಾಡಿ. ನಿಮ್ಮ ಮನೇಲಿ ಮೇ ಬಿ ಒಂದು 4x4 ಹಾಕಿರ್ಬೋದು, ಬಟ್ ಬೇರೆಯವ್ರ ಮನೆಗೆ ಹೋದಾಗ 16x16 ಹಾಕಿದ್ದು ಸಿಗುತ್ತಲ್ವ ನಿಮಗೆ. ಅಲ್ಲೂ ಕೂಡ ಏನಾಯ್ತು, ಬೇರೆ ಬೇರೆ 2 ಸ್ಕ್ವೇರ್ನ ಕಂಪ್ಯಾರಿಸನ್ ಮಾಡಿದಾಗ ಎರಡ್ರದ್ದು ಶೇಪ್ ಸೇಮ್ ಆಗಿದೆ, ಬಟ್ ಸೈಜ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತಲ್ಲ. ಸೊ ದೇ ಆರ್ ಆಲ್ಸೋ ಸಿಮಿಲರ್, ನಾಟ್ ಕಾಂಗರೆಂಟ್ ಅಂತ ಹೇಳ್ತೀವಿ ಹೌದಲ್ವಾ. ಅರ್ಥ ಆಗ್ತಿದ್ದೇನೆ ಮಕ್ಕಳೇ. ಫೈನ್. ಆಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಯಾವಾಗ, ಅಕಸ್ಮಾತ್ ಅವು ಸಿಮಿಲರ್ ಅಂತ ಕನ್ಸಿಡರ್ ಮಾಡೋದಿದ್ರೆ ಐಸೋಸ್ಕೆಲಸ್ ಇರಬೇಕಾ, ಈಕ್ವಿಲ್ಯಾಟ್ರಲ್ ಇರಬೇಕಾ ಅಂತ ಕೇಳಿದ್ದಾರೆ. ಏನಾಗುತ್ತೆ ಅಂತ ಇದು ಒಂದು ನೀವು ಕಮೆಂಟ್ ಮಾಡಿ ನೋಡೋಣ. ಯಾಕೆ ಅಂದರೆ ಮಕ್ಕಳೇ, ಟ್ರಯಾಂಗಲ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾವು ಬೇಸಿಕ್ ಚಾಟ್ ಅಂತ ಏನು ಹಾಕಿದ್ನಲ್ಲ ಅದರಲ್ಲಿ ನಾನು ಸೈಡ್ಸ್ ಬಗ್ಗೆ ಡೀಟೇಲ್ಡಾಗಿ ಹಾಕಿದ್ದೀನಿ. ಓಕೆನಾ. ಇದೇನು ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಮಾಡಿ ನಂಗೆ ಹೇಳಬೇಕು. ಓಕೆನಾ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಅಕಸ್ಮಾತ್ ಯಾರು ಫಸ್ಟ್ ಕಮೆಂಟ್ ಮಾಡ್ತಿರಲ್ಲ ಅವ್ರ ಕಮೆಂಟ್ನ ಬೇಕಾದ್ರೆ ಪಿನ್ ಮಾಡೋಣ.
ಓಕೆನಾ ಮಕ್ಕಳೇ? ಹಾಗಾದ್ರೆ ಫೈನ್. ನೆಕ್ಸ್ಟ್ ಏನಪ್ಪ, 2 ಪಾಲಿಗಾನ್ಸ್ ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್ ಅಂತ ಹೇಳಿದ್ದಾರೆ, ಹೌದಲ್ವಾ? ಮೇ ಬಿ ಓಕೆ. ಇವಾಗ ಏನಾಗಿದೆ, 2 ಪಾಲಿಗಾನ್ಸ್ ಇದೆ ಅಂತೆ. ಆ ಪಾಲಿಗಾನ್ಸ್ ಅಲ್ಲಿ ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್, ಹೌದಲ್ವಾ? ಯಾವುದೇ ಇರ್ಬೋದು, ಟ್ರಯಾಂಗಲ್ ಇರ್ಬೋದು ಇಲ್ಲ ಸ್ಕ್ವೇರ್ ಯಾವುದೋ ಇರ್ಬೋದು. ಪಾಲಿಗಾನ್ ಈಸ್ ಅ ಕ್ಲೋಸ್ಡ್ ಸ್ಟ್ರಕ್ಚರ್ಡ್ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಹಾಗಾದ್ರೆ ಇಫ್ ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್, ಯಾವಾಗ ಹೇಳಿ ಮಕ್ಕಳೇ? ನಾ ಇವಾಗ ಜಸ್ಟ್ ಹಿಂದೆ ಸ್ಲೈಡಲ್ಲಿ ಹೇಳಿದೆ, ಯಾವಾಗ? ದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಸೇಮ್, ಹೌದಲ್ವಾ? ಕಂಪಲ್ಸರಿ ಆಂಗಲ್ಸ್ ಏನಾಗಿರ್ಬೇಕು? ಸೇಮ್ ಆಗಿರಬೇಕು, ಬಿಕಾಸ್ ಫಾರ್ ಸಿಮಿಲಾರಿಟಿ ಕ್ರೈಟೀರಿಯಾ, ಹೌದಲ್ವಾ? ಆ್ಯಂಡ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಏನಂತ ಹೇಳ್ತೀವಿ ನಾವು? ಈಕ್ವಲ್ ಪ್ರಪೋರ್ಷನ್ಸ್ ಅಂತ ಹೇಳಿದ್ದಾರೆ. ಪ್ರಪೋರ್ಷನ್ಸ್ ಅಲ್ಲಿ ಇದ್ರೆ ಸಾಕು ನಮಗೆ, ಬಿಕಾಸ್ ಅವ್ರು ಏನು ಕೇಳ್ತಾ ಇದ್ದಾರೆ? ಸಿಮಿಲರ್ ಅಂತ ಕೇಳ್ತಾ ಇದ್ದಾರೆ, ನಾಟ್ ಏನಂತ ಕೇಳ್ತಿಲ್ಲ, ಕಾಂಗ್ರುಯೆಂಟ್ ಅಂತ ಕೇಳ್ತಾ ಇಲ್ಲ. ಸೊ ಈಕ್ವಲ್ ಆಗೇ ಇರ್ಬೇಕಂತ ಏನಿಲ್ಲ, ಜಸ್ಟ್ ಪ್ರಪೋರ್ಷನಲ್ ಆಗಿದ್ರೆ ಸಾಕು, ಹೌದಲ್ವಾ ಮಕ್ಕಳೇ? ಅರ್ಥ ಆಗ್ತಿದೆನಾ? ಸಿ, ಹೌದಲ್ವಾ? ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಫೈನ್. ಗಿವ್ 2 ಡಿಫರೆಂಟ್ ಎಕ್ಸಾಂಪಲ್ಸ್ ಆಫ್ ಪೇರ್ ಆಫ್, ಏನು? ಸಿಮಿಲರ್ ಟ್ರಯಾಂಗಲ್ಸ್ಗೆ 2 ಎಕ್ಸಾಂಪಲು, ನಾನ್ ಸಿಮಿಲರ್ ಫಿಗರ್ಸಿಗೆ 2 ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ನಾವು ಬೇಕಾದಂಗೆ ಕೊಡ್ಬೋದು. ಸಿಮಿಲರ್ ಫಿಗರ್ಸ್ ಯಾವ್ದಾವುದಪ್ಪ? ಓಕೆ, ಟ್ರಯಾಂಗಲ್ನ ತಗೊಳ್ಳೋಣ. ಒಂದು ಚಿಕ್ಕದು ಬರೀತೀನಿ, ಇನ್ನೊಂದೇನು ಮಾಡ್ತೀನಿ, ದೊಡ್ಡದು ಬರೀತೀನಿ. ದೇ ಆರ್ ಹ್ಯಾವಿಂಗ್ ಅ ಸೇಮ್ ಶೇಪ್ ಬಟ್ ಸೈಜಸ್ ಆರ್ ಡಿಫ್ರೆಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದನ್ನು ತಗೋಬೋದು? ಓಕೆ, ಸ್ಕ್ವೇರ್ ತಗೊಳ್ಳೋಣ. ಒಂದು ಸ್ಕ್ವೇರ್ನ ದೊಡ್ಡದು ಬರೀತೀನಿ, ಇನ್ನೊಂದು ಸ್ಕ್ವೇರ್ನ ಏನು ಮಾಡ್ತೀನಿ, ಚಿಕ್ಕದಾಗಿ ಬರೀತೀನಿ, ಹೌದಲ್ವಾ? ನಾವು ಇದನ್ನ ಏನಂತ ಹೇಳ್ಬೋದು? ದ ಎಕ್ಸಾಂಪಲ್ ಫಾರ್ ಸಿಮಿಲರ್ ಫಿಗರ್ಸ್ ಅಂತ ಹೇಳಿದ್ವಿ, ಹೌದಲ್ವಾ? ನೆಕ್ಸ್ಟ್, ನಾನ್ ಸಿಮಿಲರ್ ಫಿಗರ್ಸ್ ಅಂದರೆ ಯಾವ್ದು ಕನ್ಸಿಡರ್ ಮಾಡ್ತೀರಾ? ನಾನ್ ಸಿಮಿಲರ್ ಫಿಗರ್ಸ್ ಅಂದರೆ ಯಾವುದನ್ನು ಬೇಕಾದರೂ ಬರಿತೀನಿ ನಾನು. ಎಕ್ಸಾಂಪಲ್, ಸರ್ಕಲ್ ಜೊತೆಗೆ ನಾನೊಂದು ರೆಕ್ಟ್ಯಾಂಗಲ್ ಬರಿತೀನಿ, ಹೌದಲ್ವಾ? ಯಾಕಂದ್ರೆ ನಾನ್ ಸಿಮಿಲರ್ ಫಿಗರ್ಸ್, ಎರಡಕ್ಕೂ ಸಂಬಂಧನೇ ಇಲ್ಲಾರ್ದಂಗೆ ಬರಿಬೋದು ನಾವು, ಹೌದಲ್ವಾ ಮಕ್ಕಳೇ? ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತೀನಿ? ಸ್ಕ್ವೇರ್ ಜೊತೆಗೆ ಬೇಕಿದ್ರೆ ಟ್ರಯಾಂಗಲ್ನ ಬರಿತೀನಿ, ಹೌದಲ್ವಾ? ಈ ಥರದ್ನೆಲ್ಲ ನಾವೇನಂತ ಹೇಳ್ಬೋದು? ನಾನ್ ಸಿಮಿಲರ್ ಫಿಗರ್ಸ್ಗೆ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು, ಹೌದಲ್ವಾ ಮಕ್ಕಳೇ? ಅರ್ಥ ಆಗ್ತಿದ್ದೇನೆ ನಿಮಗೆ? ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಫೈನ್. ಓಕೆ, ಏನಪ್ಪ ಇದು? ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್ ಆರ್ ಸಿಮಿಲರ್ ಆರ್ ನೋ ಅಂತ ಹೇಳಿದ್ದಾರೆ. ಕೆಳಗಡೆ ಇರುವಂಥ 2 ಕ್ವಾಡ್ರಿಲ್ಯಾಟ್ರಲ್ಸ್ ಸಿಮಿಲರ್ ಹೌದೋ ಅಲ್ವೋ ಅಂತ ಕೇಳಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡ್ತೀರಾ? ವೆರಿ ವೆರಿ ಸಿಂಪಲ್, ಬಿಕಾಸ್ ಇಲ್ಲಿ ಏನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ನಾನು ಹೇಳ್ಬಿಡ್ತೀನಿ. ಏನಂದರೆ, ಒಂದು ಶೇಪ್, ಸೆಕೆಂಡ್ ಒನ್ ಏನು ಹೇಳಿ? ಸೈಜ್. ಅದರಲ್ಲೂ ಏನು? ಈಕ್ವಲ್ ಏನು ರೇಷಿಯೋ ಆರ್ ಪ್ರಪೋರ್ಷನಲ್ಲಿದ್ದರೆ ಸಾಕು ನಮಗೆ. ಸೇಮ್ ಆಗೇ ಇರಬೇಕು ಅಂತೇನಿಲ್ಲ, ಈಕ್ವಲ್ ರೇಷಿಯೋ ಆರ್ ಪ್ರಪೋರ್ಷನ್ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಸೊ ಈ ಥರ ಈ ಕ್ರೈಟೀರಿಯಾ ಮತ್ತು ಶೇಪ್ ಕ್ರೈಟೀರಿಯಾ ಎರಡೂ ಇತ್ತು ಅಂತಂದ್ರೆ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ಬೋದು? ಸಿಮಿಲರ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲ ಅಂದರೆ ಅಲ್ಲ ಅಂತ. ಓಕೆನಾ? ಎಸ್ ಆರ್ ನೋ ಅನ್ನೋದನ್ನ ಜಸ್ಟ್ ಕಮೆಂಟ್ ಮಾಡಿ ಹೇಳಿ ಮಕ್ಕಳೇ. ಓಕೆನಾ? ಫೈನ್ ಅಲ್ವಾ ಮಕ್ಕಳೇ? ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ದೀನಿ, ಇಲ್ಲೊಂದು ಪ್ರಶ್ನೆ. ಟೋಟಲ್ 2 ಕ್ವಶನ್ಸ್ಗೆ ನೀವೇನು ಮಾಡಬೇಕು? ಆನ್ಸರ್ ಮಾಡಬೇಕು ಈ ವಿಡಿಯೋದಲ್ಲಿ. ಫೈನ್. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನದು? ಹಾಂ, ವೆರಿ 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 ಇಂಪಾರ್ಟೆಂಟ್, ಬಿಕಾಸ್ ನಿಮ್ಮ ಫೈನಲ್ ಎಕ್ಸಾಮ್ಸ್ಗೆ ಬರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ನಿಮ್ಗೆ ಏನು ಮಾಡ್ತಾರೆ? ಬೇಸಿಕ್ ಪ್ರೊಫೆಷನಲಿಟಿ ಥಿಯರಮ್ ಒಂದು ನಿಮ್ಮ ಮಿಡ್ ಟರ್ಮಲ್ಲಿ, ಇಲ್ಲ ನಿಮ್ಮ FA2 ಅಲ್ಲಿ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ, ಇಲ್ಲ ನಿಮ್ಮ ಫೈನಲ್ ಸೆಮ್ ಆ್ಯಂಡ್ ಎಕ್ಸಾಮಿನೇಷನ್ಸಲ್ಲಿ ಹತ್ತತ್ರ 2 ಸತಿ ಅಂತೂ ಬಂದೇ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ಡೆಫಿನೆಟಾಗಿ ಬರುವಂಥ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂದರೆ ಇದೆ, ಬೇಸಿಕ್ ಪ್ರೊಫೆಷನಲಿಟಿ ಥಿಯರಮ್. ಅಕಸ್ಮಾತ್ ನಿಮ್ಗೆ ಏನಾದರೂ ಸೆಮೆಂಡಲ್ಲಿ ಮಿಸ್ ಆದ್ರೂ ಮಿಡ್ ಟರ್ಮಲ್ಲಿ ಕೇಳ್ತಾರೆ, ಇಲ್ಲ ಅಂದರೆ ಪ್ರಿಪ್ರೇಟರಿ ಟೈಮಲ್ಲಂತೂ ಪಕ್ಕ ಕೇಳಿರ್ತಾರೆ ಈ ಕ್ವಶನ್ನ. ಓಕೆನಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಇಲ್ಲಿ ಫಸ್ಟ್ ಬರೋದೇನೆಂದರೆ, ಯಾವುದೇ ಒಂದು ಥಿಯರಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದಾಗ ದೇರ್ ವಿಲ್ ಬಿ ಸಮ್ ಕಂಡೀಷನ್ಸ್. ಹೆಂಗೆ ಬರಿಬೇಕು ಅಂತ ಏನು ಹೇಳಿ? ಫಸ್ಟ್ ಯಾವಾಗಲೂ ಸ್ಟೇಟ್ಮೆಂಟ್ ಬರಿಬೇಕು, ಥಿಯರಮ್ದು ಸ್ಟೇಟ್ಮೆಂಟ್, ಅಲಾಂಗ್ ವಿತ್ ದಟ್ ಫಿಗರ್ನ ಬರಿಬೇಕು. ಓಕೆನಾ? ಹಾಗಾದರೆ ನಾವು ಇದ್ರದ್ದು ಫಿಗರ್ ಬರೆಯೋಣ ಇವಾಗ. ಫೈನ್, ಇಲ್ಲಿ ಬರಿತೀನಿ ನೋಡಿ. ಹಾಂ, 1 ಸೆಕೆಂಡ್. ನಿಮಗೆ ಫಿಗರ್ ಅರ್ಥ ಆಗ್ತಿಲ್ಲ, ನೆನಪಿಲ್ಲ ಹೆಂಗೆ ಬರ್ಕೋಬೇಕು ಅಂದರೆ ಸ್ಟೇಟ್ಮೆಂಟ್ ಥ್ರೂನೇ ಬರ್ಕೋತಾ ಹೋಗೋಣ. ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದಿ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್
ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳಿದ್ದಾರೆ. ಅಂದರೆ ಒಂದು ಟ್ರಯಾಂಗಲ್ ಇದೆ ಅಂತೆ, ಆ ಟ್ರಯಾಂಗಲ್ನ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸೆಕೆಂಡ್, ಒಂದು ಟ್ರಯಾಂಗಲ್ ಇದೆ, ಅದನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಟ್ರಯಾಂಗಲ್ನ ಒಂದು ಲೈನ್ ಏನು ಮಾಡಿದೆ, ಡಿವೈಡ್ ಮಾಡಿದೆ. ಹೌದಾ? ಎಟ್ ದ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಆಫ್ ದಿ ಟ್ರಯಾಂಗಲ್ ಆನ್ ದಿ ಟೂ ಸೈಡ್ಸ್ ಆಫ್ ದಿ ಟ್ರಯಾಂಗಲ್. ಅದನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಡಿ ಮತ್ತು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ, ಇ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಲ್ವಾ? ಡಿ ಆ್ಯಂಡ್ ಇ ಅಂತ ಕನ್ಸಿಡರ್ ಮಾಡ್ತೀನಿ. ಅವ್ರೇನಂತ ಹೇಳಿದ್ದಾರೆ, ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಇದು ಕರೆಕ್ಟಾಗಿ ಸೇಮ್ ರೇಷಿಯೋದಲ್ಲೇ ಡಿವೈಡ್ ಆಗಿದೆನಾ, ಸೇಮ್ ಪಾರ್ಟಿಷನ್ ಅಲ್ಲ. ಅಂದರೆ ಎಕ್ಸಾಂಪಲು ಇದು 2 ಸೆಂಟಿಮೀಟರು, ಇದು 2 ಸೆಂಟಿಮೀಟರು, ಇದು 3 ಸೆಂಟಿಮೀಟರು, ಇದು 3 ಈ ಥರ ಡಿವೈಡ್ ಆಗಿದೆನಾ ಅಂತ ಕೇಳ್ತೀರಾ. ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗಿದೆನಾ, ಇದು ಇದಕ್ಕೆ ಇದು ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ಚೆಕ್ ಮಾಡೋಣವಾ? ಫೈನ್. ಓಕೆನಾ? ಹಾಗಿದ್ರೆ ಫಸ್ಟ್ ಫಿಗರ್ ಬರ್ಕೋಬೇಕು. ನಾ ಇಷ್ಟು ಬರ್ಕೊಂಡೆ. ನೆಕ್ಸ್ಟ್ ಏನು ಬರ್ಕೋಬೇಕು? ಸೆಕೆಂಡ್ ಪಾಯಿಂಟ್. ಒಂದು ಸೆಕೆಂಡ್. ಹಾಂ, ನೆಕ್ಸ್ಟ್ ಏನು ಬರ್ಕೋಬೇಕು ಅಂದರೆ ಗಿವನ್ ಬರ್ಕೋಬೇಕು. ಏನು ಬರ್ಕೋಬೇಕು ಮಕ್ಕಳೇ? ಗಿವನ್. ಓಕೆನಾ? ಆಮೇಲೆ ಏನು ಬರ್ಕೋಬೇಕು? ಟು ಪ್ರೂವ್. ಏನನ್ನ ನಾವು ಪ್ರೂವ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಪಾಯಿಂಟ್ ಏನು? ಕನ್ಸ್ಟ್ರಕ್ಷನ್. ಏನಂತ ಹೇಳ್ತೀವಿ ನಾವು? ಕನ್ಸ್ಟ್ರಕ್ಷನ್. ಅದನ್ನೇನು ಮಾಡ್ಕೋಬೇಕು? ಡಿವೈಡ್ ಮಾಡ್ಕೋಬೇಕು. ಹೌದಲ್ವಾ? ನೆಕ್ಸ್ಟ್ ಏನು ಬರುತ್ತೆ ಹೇಳಿ ಮಕ್ಕಳೇ? ಪ್ರೂಫ್. ಹೌದಲ್ವಾ? ಫಸ್ಟ್ ಒನ್ ಸ್ಟೇಟ್ಮೆಂಟ್ ಅಲಾಂಗ್ ವಿತ್ ಫಿಗರ್ ಕಂಪಲ್ಸರಿ ಬರಿಬೇಕು. ಅಕಸ್ಮಾತ್ ನೀವು ಎಲ್ಲದನ್ನು ಬರೆದು ಫಿಗರ್ ಬಿಟ್ರಿ ಅಂದ್ರೂ ನಿಮ್ಗೆ ಏನು ಮಾಡ್ತಾರೆ? 0 ಮಾರ್ಕ್ಸೇ ಕೊಡೋದು. ನೀವು ವಿತೌಟ್ ಫಿಗರ್ ಏನೇ ಬರೆದ್ರು ಅದು 0 ಅಂತ ಕನ್ಸಿಡರ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ಆ್ಯಂಡ್ ಫಿಗರ್ ವಿಲ್ ಬಿ 1 ಮಾರ್ಕ್. ಗಿವನ್, ಪ್ರೂವ್, ಕನ್ಸ್ಟ್ರಕ್ಷನ್, ಪ್ರೂಫ್ ಪ್ರತಿಯೊಂದಕ್ಕೆ ಏನಾಗುತ್ತೆ? 1 ಮಾರ್ಕ್ಸ್ನ ಕೊಡ್ತಾರೆ. ಓಕೆನಾ? ಡಿಪೆಂಡ್ಸ್ ಆನ್ ದಿ ಪ್ರೊಫೆಸರ್, ಬಟ್ ಇದೇ ಥರನೇ ಡಿವೈಡ್ ಆಗಿರುತ್ತೆ ಮಾರ್ಕ್ಸು. ಓಕೆನಾ ಮಕ್ಕಳೇ? ಹಾಗಾದರೆ ಫೈನ್ ಅಲ್ವಾ? ನೆಕ್ಸ್ಟ್ ನೋಡೋಣ. ಗಿವನಲ್ಲಿ ಏನು ಕೊಟ್ಟಿದ್ದಾರಪ್ಪ? ಟ್ರಯಾಂಗಲ್. 1 ಸೆಕೆಂಡ್. ಏನು ಕೊಟ್ಟಿರ್ತಾರಲ್ಲ ಅದನ್ನು ನಾವೇನು ಮಾಡ್ಕೋಬೇಕು? ಗಿವನಲ್ಲಿ ಬರ್ಕೋಬೇಕು. ಏನದು? ಟ್ರಯಾಂಗಲ್ ಎ ಬಿ ಸಿ. ಹೌದಲ್ವಾ? ಟ್ರಯಾಂಗಲ್ ಎ ಬಿ ಸಿ ಅಂತ ಇದೆ. ಇಲ್ಲೇನಾಗಿದೆ ಅಂತಂದರೆ ಡಿ ಇನ ಬಿ ಸಿಗೆ ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡೋಣ. ಹೌದಲ್ವಾ? ವೇರ್ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ಬೋದು. ಬಿಕಾಸ್ ಅವರೇ ಕೊಟ್ಟಿದ್ದಾರೆ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದಿ ಟ್ರಯಾಂಗಲ್ ಅಂತ ಹೇಳಿದಾರಲ್ವಾ. ಸೊ ದಿ ಲೈನ್ ವಿಚ್ ಈಸ್ ಡ್ರಾನ್ ಈಸ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದಿ ಟ್ರಯಾಂಗಲ್. ದ ಸೈಡ್ ಈಸ್ ಬಿ ಸಿ. ಸೊ ಟಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಬರ್ಕೊಂಡಿದ್ದೀನಿ. ಹೌದಲ್ವಾ? ಹಾಗಾದರೆ ನೆಕ್ಸ್ಟ್ ಪ್ರೂಫ್ ಏನು ಮಾಡ್ಬೇಕು ನಾವು? ಈಕ್ವಲ್ ರೇಷಿಯೋದಲ್ಲಿ ಡಿವೈಡ್ ಆಗಿದವ ಅಂತ ಚೆಕ್ ಮಾಡ್ಬೇಕು. ಹೌದಲ್ವಾ? ಅದನ್ನು ಹೆಂಗೆ ಬರ್ಕೋತೀನಿ ನಾನು? 1 ಸೆಕೆಂಡ್. ಎ ಡಿ ಡಿವೈಡೆಡ್ ಬೈ ಡಿ ಬಿ. ಹೌದಲ್ವಾ? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಆ ಕಡೆ ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳ್ತೀವಿ. ಹೌದಲ್ವಾ ಮಕ್ಕಳೇ? ಫಸ್ಟ್ ಗಿವನಲ್ಲಿ ಟ್ರಯಾಂಗಲ್ ಎ ಬಿ ಸಿ ವೇ ಡಿ ಈಸ್ ಪ್ಯಾರಲಲ್ ಟು ಏನಂತ ಹೇಳಿದೆ ನಾನು? ಬಿ ಸಿ ಅಂತ ಹೇಳಿದೆ. ನೆಕ್ಸ್ಟ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿನ ನಾವೇನು ಮಾಡಬೇಕು? ಪ್ರೂವ್ ಮಾಡಬೇಕು. ಹೌದಲ್ವಾ? ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ಏನಪ್ಪ ಕನ್ಸ್ಟ್ರಕ್ಷನು? ನಾವಿಲ್ಲಿ ಎಕ್ಸ್ಟ್ರಾ ಏನು ಲೈಕ್ ನಾವು ಬರ್ಕೋತೀವಲ್ಲ ಅದನ್ನು ನಾವು ಕನ್ಸ್ಟ್ರಕ್ಷನ್ ಅಂತ ಕನ್ಸಿಡರ್ ಮಾಡಬೇಕು. ಫಸ್ಟ್ ಏನು ಮಾಡೋಣ? ಜಾಯಿನ್. ಹೌದಾ? ಜಾಯಿನ್ ಬಿ ಇ ಆ್ಯಂಡ್ ಸಿ ಡಿ. ಹೌದಾ? ಫಸ್ಟ್ ಪಾಯಿಂಟ್ ಅದನ್ನು ಬರ್ಕೋತೀನಿ ನಾನಿಲ್ಲಿ. ಏನು ಫಸ್ಟ್ ಏನಪ್ಪ? ಜಾಯಿನ್ ಬಿ ಆ್ಯಂಡ್ ಇ. ನೆಕ್ಸ್ಟ್ ಇನ್ನೊಂದು ಯಾವುದು? ಸಿ ಡಿ. ಹೌದಲ್ವಾ? ಹಾಗಾದರೆ ಇನ್ನೊಂದು ಏನು ಕನ್ಸ್ಟ್ರಕ್ಷನ್ ಮಾಡ್ಕೋತೀನಪ್ಪ ನಾನು? ಅ ಲೈನ್. ಓಕೆನಾ? ಅ ಪಾಯಿಂಟ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎ ಇ. ಹೌದಲ್ವಾ? ಡಿ ಇ ಇಸ್ ದ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಏನಂತ ಹೇಳ್ತಿದ್ದೀನಿ ನಾನು? ಎ ಇ ಅಂತ ಹೇಳ್ತಾ ಇದ್ದೀನಿ. ಹೌದಲ್ವಾ? ಸಿಮಿಲರ್ಲಿ ಇಲ್ಲೂ ಕೂಡ ಏನು? ಇ ಆ್ಯಂಡ್ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತ ಹೇಳ್ತಾ ಇದ್ದೀನಿ. ಹೌದಾ ಮಕ್ಕಳೇ? ಅರ್ಥ ಆಗ್ತಿದೆನಾ ನಿಮಗೆ? ಫೈನ್.
ಹಾಗಿದ್ರೆ ಅದನ್ನ ಇಲ್ಲೂ ಬರ್ಕೊಳ್ಳೋಣ. ಎಲ್ಲಿ? ಕನ್ಸ್ಟ್ರಕ್ಷನ್ ಅಲ್ಲಿ ಬರ್ಕೋಬೇಕು. ವೇರ್ ಡಿ ಎಮ್ ಅಲ್ವಾ? ಹಾಂ, ಡಿ ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಏನು? ಎ ಇ. ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳ್ತೀವಿ ನಾವು? ಇ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತ ಹೇಳ್ತೀವಿ. ಓಕೆನಾ? ಎ ಇ ಅಂತನಾದರೂ ಬರ್ಕೊಳ್ಳಿ, ಇಲ್ಲ ಜಸ್ಟ್ ನೀವೇನು ಮಾಡ್ಕೋಬೋದು ಇಲ್ಲಿ. 1 ಸೆಕೆಂಡ್. ಎ ಸಿ ಆ್ಯಂಡ್ ನೆಕ್ಸ್ಟ್ ಏನು ಮಾಡೋಣ ಅಲ್ಲಿ? ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಏನಂತ ಹೇಳೋಣ? 1 ಸೆಕೆಂಡ್. ಎ ಇ ಅಲ್ಲ, ಇ ಎನ್. ಇ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಅಂತ ಏನು ಹೇಳ್ತೀನಿ? ಎ ಬಿ. ಓಕೆನಾ? ಯಾವುದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ ಮಕ್ಕಳೇ, ಇಲ್ಲ ಅಂದರೆ ಜಸ್ಟ್ ನೀವು ಎ ಡಿ ಅಂತ ಬರ್ಕೊಂಡ್ರು ಫೈನ್. ಆ ಲೈನ್ಗೆ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ತಗೋಬೋದು. ಓಕೆನಾ? ಪ್ರೂಫ್ ಏನು ಮಾಡ್ಬೇಕು ಇವಾಗ ನಾವು? ಫಸ್ಟ್ ಒನ್, ಟ್ರಯಾಂಗಲ್ ಎ ಬಿ ಸಿ ವೇರ್ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ಬಿಟ್ಟಿದ್ದಾರೆ ಫಸ್ಟ್ ಕಂಡೀಷನ್. ಸೊ ನಾ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ, ಮೇಲ್ಗಡೆದು ಮಾತ್ರ, ಎ ಡಿ ಇ. ಓಕೆನಾ? ಅದ್ರದ್ದು ಏರಿಯಾ ಕಂಡುಹಿಡಿಯೋಣ. ಏನಪ್ಪ? ಏರಿಯಾ ಆಫ್ ಏನಂತ ಹೇಳ್ತೀವಿ ನಾವು? ಟ್ರಯಾಂಗಲ್ ಎ ಡಿ ಇ, ಹೌದಲ್ವಾ? ಅದನ್ನು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ, ಹೌದಲ್ವಾ? ಹಾಫ್ ಇದು ಹೈಟ್ ಅಂತ ಕನ್ಸಿಡರ್ ಮಾಡೋದಿದ್ರೆ, ಹೌದಲ್ವಾ? ಅದನ್ನ ಕನ್ಸಿಡರ್ ಮಾಡಿದ್ರೆ ಹೈಟ್ನ, ಬೇಸ್ನ ಏನಂತ ಕನ್ಸಿಡರ್ ಮಾಡಬೇಕು? ದಿಸ್ ಈಸ್ ದಿ ಬೇಸ್ ಅಂತ ಕನ್ಸಿಡರ್ ಮಾಡಬೇಕು, ಹೌದಲ್ವಾ? ಇವಾಗ ಎ ಡಿ ಇ ತೊಗೊಂಡಿರೋದ್ರಿಂದ ಎ ಡಿ ಇಸ್ ದ ಬೇಸ್ ಆ್ಯಂಡ್ ಇ ಎನ್ ಇಸ್ ದ ಹೈಟ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದರೆ ಎ ಡಿ ಇಸ್ ದ ಬೇಸ್ ಆ್ಯಂಡ್ ನೆಕ್ಸ್ಟ್ ಅಂತ ಏನು ಹೇಳ್ತೀವಿ? ಇ ಎನ್ ಇಸ್ ದ ಹೈಟ್ ಅಂತ ಹೇಳ್ತಾ ಇದ್ದೀನಿ, ಹೌದಾ? ಹಾಗಾದರೆ ಇದನ್ನು ಈಕ್ವೇಷನ್ ನಂಬರ್ 1, ಹೌದಲ್ವಾ? ಸಿಮಿಲರ್ಲಿ ಇದೇ ಥರ ಏನು ಮಾಡಬೇಕು? ಏರಿಯಾ ಆಫ್, ನಾನು ಶಾರ್ಟಾಗಿ ಬರೀತೀನಿ ಮಕ್ಕಳೇ, ಯಾಕಂದರೆ ಸ್ಪೇಸ್ ಇಲ್ಲ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನೀಟಾಗಿ ಹಾಕಿದ್ದೀನಿ ಹೆಂಗೆ ಬರಿಬೇಕು ಅಂತ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಏರಿಯಾ ಆಫ್ ಸೆಕೆಂಡ್ ಟ್ರಯಾಂಗಲ್ ಯಾವುದು? ಇಲ್ಲಿದೆ ನೋಡಿ, ಯಾವುದು? ಬಿ ಬಿ ಇ ಡಿ, ಹೌದಾ? ಇದರಲ್ಲಿ ಯಾವುದಾಗುತ್ತೆ? ಬೇಸು. ಇದರಲ್ಲಿ ಬೇಸ್ ಏನಾಗುತ್ತೆ? ಬಿ ಸಿ ವಿಲ್ ಬಿ ದ ಬೇಸ್ ವಿಚ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೈಟ್ ಈಸ್ ನಥಿಂಗ್ ಬಟ್ ಇ ಎನ್ ಅಂತಾನೆ ಹೇಳ್ತೀವಿ, ಯಾಕಂದರೆ ಇದ್ರದ್ದು ಮತ್ತು ಇದ್ರದ್ದು ಹೈಟ್ ಏನಾಗಿದೆ? ಸೇಮ್ ಆಗಿರುತ್ತೆ. ಸೊ ಇ ಎನ್ ಈಸ್ ದ ಹೈಟ್, ಹೌದಾ? ಇದನ್ನ ಈಕ್ವೇಷನ್ ನಂಬರ್ 2 ಅಂತ ತಗೋತೀನಿ, ಹೌದಲ್ವಾ? 1 ಸೆಕೆಂಡ್. ಬಿ ಸಿ ಅಲ್ಲ, ಬಿ ಡಿ. ಓಕೆ, ಇಲ್ಲಿ ಬಿ ಸಿ ಬಂದ್ಬಿಟ್ಟಿದೆ, ಇಲ್ಲಿ ಕನ್ಸಿಡರೇ ಇಲ್ಲ ನಮ್ಗೆ. ಓಕೆನಾ? ಫೈನ್ ಮಕ್ಕಳೇ. ಹಾಫ್ ಇಂಟು ಇಲ್ಲಿದೆಲ್ಲ ಬಿ ಡಿ ಇಂಟು ಇದನ್ನ ಬೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇ ಎನ್, ಬಿಕಾಸ್ ದಿಸ್ ಆ್ಯಂಡ್ ದಿಸ್ ಅಲ್ಟಿಟ್ಯೂಡ್ ವಿಲ್ ಬಿ ಸೇಮ್. ಸೊ ಫಾರ್ ದ್ಯಾಟ್ ಇ ಎನ್ ನಾವೇನಂತ ಕನ್ಸಿಡರ್ ಮಾಡಿದೀವಿ? ಇಲ್ಲಿ ಹೈಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆನಾ? ಹಾಗಾದರೆ ಇವಾಗ ಏನು ಮಾಡಬೇಕು? ಡಿವೈಡ್ ಏನು 1 and 2 ಈಕ್ವೇಷನ್ಸ್, ಹೌದಾ? ಏನಾಗುತ್ತೆ? ಹಾಫ್ ಇಂಟು 1 ಸೆಕೆಂಡ್, ಹಾಫ್ ಇಂಟು ಎ ಡಿ ಅಂದರೆ ಏನಾಗುತ್ತೆ ಮಕ್ಕಳೇ? ಎ ಡಿ ಹಾಗೆ ಬರ್ಕೊಳ್ಳೋಣ, ಎ ಡಿ ಇಂಟು ಇ ಎನ್, ಕೆಳಗಡೆ ಏನು ಬರ್ಕೊತೀನಿ ಹೇಳಿ? ಹಾಫ್ ಇಂಟು ಡಿ ಬಿ ಅಥವಾ ಪಿ ಡಿ ಯಾವುದಾದ್ರೂ ಬರ್ಕೊಳ್ಳಿ, ಪರವಾಗಿಲ್ಲ, ಇಂಟು ಇ ಎನ್. ಓಕೆನಾ? ಹಾಫ್ ಹಾಫ್ ಕ್ಯಾನ್ಸಲ್ ಆಗುತ್ತೆ, ಇ ಎನ್ ಕ್ಯಾನ್ಸಲ್ ಆಗುತ್ತೆ, ಲಾಸ್ಟಿಗೆ ಏನು ಉಳಿಯುತ್ತೆ? ಎ ಡಿ ಬೈ ಡಿ ಬಿ ಅಂತ ಉಳಿಯುತ್ತೆ, ಹೌದಲ್ವಾ? ಅದನ್ನ ಏನಂತ ಮಾಡ್ತೀನಿ? ಎ ಅಂತ ಕನ್ಸಿಡರ್ ಮಾಡ್ತೀನಿ, ಈಕ್ವೇಷನ್ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಹೌದಾ? ಹಾಗಾದರೆ ಸಿಮಿಲರ್ಲಿ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟು ಎ ಇ ಡಿನ ಕನ್ಸಿಡರ್ ಮಾಡಬೇಕು. ಅವಾಗ ಏನಾಗುತ್ತೆ? ಬೇಸು ಎ ಇ ವಿಲ್ ಬಿ ದ ಬೇಸ್ ಆ್ಯಂಡ್ ಡಿ ಎಮ್ ವಿಲ್ ಬಿ ದಿ ಹೈಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಲೈಡಲ್ಲಿ ತೋರಿಸ್ತೀನಿ ನಾನು, ಹೌದಾ? ಇಲ್ಲಿ ಎಷ್ಟು ನೀಟಾಗಿ ಹಾಕಿದ್ದೀನಿ, ಅದು ಸ್ಪೇಸ್ ಕಡಿಮೆ ಇರೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ನಾವು ಇವಾಗ ಮಾಡಿದ್ವಲ್ಲ, ಅದು ಇಲ್ಲಿಗೆ ಬಂತು, ಎ ಡಿ ಡಿವೈಡೆಡ್ ಬೈ ಡಿ ಬಿ, ಹೌದಲ್ವಾ? ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಏನು ಬರುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಅಲ್ಲೂ ಕೂಡ ಏನು ಮಾಡ್ತೆ ನಾನು? ಹಾಫ್ ಇಂಟು ಬೇಸ್ ಇಂಟು ಹೈಟ್ ತೊಗೊಂಡೆ, ಬೇಸ್ನ ಇ ಸಿ ಅಂತ ತೊಗೊಂಡೆ, ಹೌದಾ? ನೆಕ್ಸ್ಟ್ ಏನಂತ ಮಾಡ್ತೀನಿ? ಡಿ ಎಮ್ ಅಂತ ತೊಗೋತೀನಿ, ಈಕ್ವೇಷನ್ 3 ಆ್ಯಂಡ್ ಈಕ್ವೇಷನ್ 4 ಅಂತ ಕನ್ಸಿಡರ್ ಮಾಡ್ತೀನಿ. ಡಿವೈಡ್ ಈಕ್ವೇಷನ್ 3 ಆ್ಯಂಡ್ 4 ಅಂತ ಕನ್ಸಿಡರ್ ಮಾಡಿ ಕ್ಯಾನ್ಸಲ್ ಮಾಡಿದಾಗ ಈಕ್ವೇಷನ್ ನಂಬರ್ ಬಿ ಅಂತ ಬರುತ್ತೆ. ಫ್ರಮ್ ಈಕ್ವೇಷನ್ ಎ ಆ್ಯಂಡ್ ಬಿ ವಿ ವಿಲ್ ಬಿ ಹ್ಯಾವಿಂಗ್ ಬೋತ್, ಹೌದಲ್ವಾ? ಅವಾಗ ಏನಾಗುತ್ತೆ? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ, ಹೌದಾ? ದೇರ್ ಫೋರ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳ್ಬೋದು.
ಬಿಕಾಸ್ ನಮಗೆ ಬೇಕಾಗಿದ್ದು ಕೂಡ AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ಹೇಳ್ತಿದ್ವಿ. ಹೌದಲ್ವಾ ಮಕ್ಕಳೇ? ಅರ್ಥ ಆಗ್ತಿದೆನಾ ನಿಮಗೆ? ಫೈನ್. ಹಾಗಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ ಮಕ್ಕಳೇ. ಬೇಕಾದ್ರೆ ಬರೀ ನಿಮಗೆ ಬೇಕಾಗಿರುವಂಥ ಅಷ್ಟು ಥಿಯರಮ್ಸ್ ಏನಿದೆ ಈ ಚಾಪ್ಟರಿಂದ, ಆ ಥಿಯರಮ್ಸ್ದು ಒಂದು ವಿಡಿಯೋನ ಮಾಡ್ಬಿಟ್ಟು ಹಾಕೋಣ. ಓಕೆನಾ? ಅರ್ಥ ಆಗ್ತಿದೆನಾ ಮಕ್ಕಳೇ? ಹಾಗಿದ್ರೆ ಓಕೆ, ನೆಕ್ಸ್ಟ್ ಹೋಗೋಣ. ಹಾಂ, ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಅಂತ ಹೇಳ್ತಾರೆ. ಈ ಪ್ರಶ್ನೆ ಜಾಸ್ತಿ ಎಕ್ಸಾಮಲ್ಲಿ ಕೇಳಲ್ಲ, ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಲ್ಲ. ಬಟ್ ಕೆಲವೊಂದು ಸತಿ ಕಾಲೇಜಲ್ಲಿ ಸ್ಕೂಲಲ್ಲಿ ಏನು ಮಾಡ್ತಾರೆ, ಕ್ವಶನ್ ಪೇಪರ್ ಟಫ್ ತೆಗಿಯೋಕ್ಕೋಸ್ಕರ BPT ಬದಲು ಏನು ಮಾಡ್ತಾರೆ, ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ದು ಏನು ಕೇಳ್ತಾರೆ ಹೇಳಿ ನೋಡೋಣ. ಹಾಂ, ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಓಕೆನಾ ಮಕ್ಕಳೇ? ಹಾಗಾದರೆ ಇಲ್ಲೂ ಕೂಡ ಏನು, ಫಸ್ಟ್ ಸ್ಟೇಟ್ಮೆಂಟ್ ಬರೀಬೇಕು, ನೆಕ್ಸ್ಟ್ ಏನು ಬರಬೇಕು, ಗಿವನ್. ಬಟ್ ಸ್ಟೇಟ್ಮೆಂಟ್ ಜೊತೆಗೆ ಏನು ಮಿಸ್ ಮಾಡಬಾರ್ದು, ಫಿಗರ್. ಹೌದಲ್ವಾ? ಫಿಗರ್ ಹಾಕ್ತೀನಿ ಇವಾಗ. ಏನು, ಇಫ್ ಅ ಲೈನ್ ಡಿವೈಡ್ಸ್ ಆ್ಯಂಡ್ 2 sides ಆಫ್ ದಿ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ದಿ ಥರ್ಡ್ ಸೈಡ್ ಅಂತ ಕೇಳಿದ್ದಾರೆ. ಅಂದರೆ ಒಂದು ಟ್ರಯಾಂಗಲ್ ಇದೆ, ಹೌದಾ? ಸೇಮ್ ರೇಷಿಯೋದಲ್ಲಿ ಒಂದು ಲೈನ್ ಡಿವೈಡ್ ಆಗಿದೆ ಅಂತ ಆಲ್ರೆಡಿ. ಓಕೆನಾ? ABC, ಇದು DE. ಇನ್ನೊಂದು ಯಾವುದೋ ಒಂದು ಪಾಯಿಂಟ್, ಈ ಲೈನ್ ಕನ್ಸ್ಟ್ರಕ್ಷನ್ ಆಗಿದೆ ಇವಾಗ. ಈ ಪಾಯಿಂಟ್ ಕೂಡ ಅದಕ್ಕೆ ಈಕ್ವಲ್ ಆಗುತ್ತಾ ಅಥವಾ ಪ್ಯಾರಲಲ್ ಆಗುತ್ತಾ ಅಂತ ಕೇಳಿದ್ದಾರೆ. ಅಂದರೆ ವೆದರ್ ಇದು ರೇಷಿಯೋ ಸೇಮ್ ಆಗಿ ಡಿವೈಡ್ ಆಗುತ್ತಾ ಅಥವಾ ಪ್ಯಾರಲಲ್ ಆಗುತ್ತಾ. ಸೊ ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಕೇಳಿದ್ದಾರೆ. ಸೊ ನೀವೇನು ಪ್ರೂವ್ ಮಾಡಬೇಕು ಅಂದರೆ D ಈಸ್ ಪ್ಯಾರಲಲ್ ಟು BCನಾ ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಏನೇನು ನಾನು ಶಾರ್ಟಾಗಿ ಬರೀತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಕಂಪ್ಲೀಟ್ ಏನು ಮಾಡಿದ್ದೀನಿ, ಥಿಯರಮ್ ಹಾಕಿದ್ದೀನಿ, ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ ಮಕ್ಕಳೇ? ಫೈನ್. ಹಾಗಿದ್ರೆ ಇಲ್ಲೇನು ಮಾಡೋಣ, ಗಿವನ್ ಬರ್ಕೊಳ್ಳೋಣ. ಗಿವನ್ ಏನು ಹೇಳಿ, ಟ್ರಯಾಂಗಲ್ ABC. ಹೌದಲ್ವಾ? ಇದರಲ್ಲಿ ಏನಾಗಿದೆ, ವೇರ್ ದ ಸೈಡ್ಸ್ ಆರ್ ಏನಾಗಿದೆ ಹೇಳಿ, ಡಿವೈಡೆಡ್ ಇನ್ ಈಕ್ವಲ್ ರೇಷಿಯೋ ಆರ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಅದು ಏನಂತಂದ್ರೆ ಈಕ್ವಲ್ ರೇಷಿಯೋ ಅಂತ ತಗೊಳ್ಳೋಣ. ಅಲ್ಲಿ ಬರ್ದು AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ಹೇಳ್ತೀವಿ. ಹೌದಲ್ವಾ? ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಗಿವನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಆಫ್ ದಿ ಸ್ಟೇಟ್ಮೆಂಟ್ನ ಅರ್ಥ ಮಾಡಿಕೊಂಡು ನಿಮ್ಗೇನಷ್ಟು ಶಾರ್ಟಾಗಿ ಅರ್ಥ ಆಗುತ್ತೆ ಅದನ್ನು ಬರಿಬೇಕು. ಓಕೆನಾ? ನೆಕ್ಸ್ಟ್ ಟು ಪ್ರೂವ್. ಹೌದಲ್ವಾ? ಟು ಪ್ರೂವ್ ಅಲ್ಲಿ ಏನು ಹೇಳಿದೆ ನಾನು, ಅಲ್ಲಿ ಬರ್ದಿದ್ದೀನಿ. DE ಈಸ್ ಪ್ಯಾರಲಲ್ ಟು BCನ ಏನು ಮಾಡಬೇಕು, ನಾವು ಪ್ರೂವ್ ಮಾಡಬೇಕು. ಹೌದಲ್ವಾ? ನೆಕ್ಸ್ಟ್ ಏನಾಗುತ್ತೆ ಹೇಳಿ ಮಕ್ಕಳೇ, ಕನ್ಸ್ಟ್ರಕ್ಷನ್ ಏನದು, ಕನ್ಸ್ಟ್ರಕ್ಷನ್ ಏನಿದೆ ಅಲ್ಲ, ದ ಪಾಯಿಂಟ್ ವಿಚ್ ಈಸ್ ಲೈಯಿಂಗ್ ಆನ್ ದಿ AC ಲೈನ್ ವಿಚ್ ಈಸ್ E ಡ್ಯಾಶ್ ಅಂತ ಹೇಳ್ತೀವಿ. ಆ್ಯಂಡ್ ಜಾಯಿನ್ ಫಸ್ಟ್ ಏನು, E ಡ್ಯಾಶ್ ಆನ್ ಲೈನ್ AC ಲೈಸ್ ಅಂತ ಹೇಳ್ತೀನಿ. ಹೌದಲ್ವಾ? ನೆಕ್ಸ್ಟ್ ಏನಂತ ಹೇಳ್ತೀವಿ ನಾವು, ಜಾಯಿನ್ DE ಡ್ಯಾಶ್ ಅಂತ ಹೇಳ್ತೀವಿ. ಹೌದಲ್ವಾ? ಹಾಗಿದ್ಮೇಲೆ ನೆಕ್ಸ್ಟ್ ಏನು ಕನ್ಸ್ಟ್ರಕ್ಷನ್ ಆಯಿತು, ಪ್ರೂಫ್. ಒಂದು ಸೆಕೆಂಡ್. ಪ್ರೂಫ್ ಅಂತ ಹೇಳ್ತೀವಿ. ಹೌದಲ್ವಾ ಮಕ್ಕಳೇ? ಹಾಗಾದರೆ ಪ್ರೂಫ್ ಅಂದರೆ ಏನಾಗುತ್ತೆ ಹೇಳಿ, ಏನಿಲ್ಲ. ಇವಾಗ ಏನು ಮಾಡಬೇಕು ಅಂತಂದರೆ, ಯು ವಾಂಟ್ ಟು ಕನ್ಸಿಡರ್ ಫಸ್ಟು ಫ್ರಮ್ ದಿ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮಿಂದ ಏನು ಗೊತ್ತು ನಮ್ಗೆ ಆಲ್ರೆಡಿ, ಅಂದರೆ ಗಿವನ್ ಅಂತ ಏನಂತ ಹೇಳ್ತೀವಲ್ಲ ಅದು, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ಹೇಳ್ತೀವಿ. ಹೌದಲ್ವಾ? ಇದೇನು ಫ್ರಮ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಈಕ್ವೇಷನ್ ನಂಬರ್ 1. ಹೌದಲ್ವಾ? ಸಿಮಿಲರ್ಲಿ ನೀವು ಇವಾಗ ಏನು ಮಾಡಬೇಕು ಅಂತಂದರೆ, ವೇರ್ ಇದನ್ನ ಕನ್ಸಿಡರ್ ಮಾಡ್ತಾರೆ, DE ಡ್ಯಾಶ್ನ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡ್ಯಾಶ್ ಡಿವೈಡೆಡ್ ಬೈ D ಡ್ಯಾಶ್ C ಅಂತ ಹೇಳ್ತೀವಿ. ಹೌದಾ? ಬಿಕಾಸ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮಲ್ಲಿ ಅದು ಆಲ್ರೆಡಿ ಪ್ರೂವ್ ಆಗಿದೆ, ದ ಈಕ್ವಲ್ ರೇಷಿಯೋದಲ್ಲಿ ಏನು ಮಾಡ್ಬೋದು, ನಾವು ಡಿವೈಡ್ ಮಾಡ್ಬೋದು ಅಂತ. ಹೌದಲ್ವಾ? ಇದನ್ನ ನಾನು ಏನು ಮಾಡ್ತೀನಿ, ಇಕ್ವೇಷನ್ ನಂಬರ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ಫ್ರಮ್ ಇಕ್ವೇಷನ್ ನಂಬರ್ 1 and 2 AD ಡಿವೈಡೆಡ್ ಬೈ DB ಅಂದಾಗ ನಥಿಂಗ್ ಬಟ್
AE ಡಿವೈಡೆಡ್ ಬೈ ಇ ಸಿ ಇಸ್ ಈಕ್ವಲ್ ಟು AE ಡ್ಯಾಶ್ ಡಿವೈಡೆಡ್ ಬೈ ಇ ಸಿ. ಹೌದಲ್ವಾ? ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಇದು ಎರಡು ಸೇಮ್ ಇರೋದ್ರಿಂದ ಇದು ಮತ್ತೆ ಇದು ಈಕ್ವಲ್ ಆಗುತ್ತೆ. ಹೌದಲ್ವಾ? ಆಮೇಲೆ ಏನು ಮಾಡಬೇಕು, ಎರಡಕ್ಕೂ ಆ್ಯಡಿಂಗ್ +1 ಫಾರ್ ಬೋತ್ ದ ಸೈಡ್ ಅಂತ ಮಾಡಬೇಕು. ಇಲ್ಲಿ ಶಾರ್ಟಾಗಿ ಬರೆಯೋಣ ಬೇಕಿದ್ರೆ. ಎಲ್ಲಿ? ಇಲ್ಲಿ ಬರೀಲ್ಲ. ಹಾಂ, ಇಲ್ಲಿ ಬರಿತೀನಿ. AE ಬೈ ಇ ಸಿ +1 ಅಂತ ಮಾಡಬೇಕು. ಈ ಕಡೆ AE ಡ್ಯಾಶ್ ಡಿವೈಡ್ ಬೈ ಇ ಡ್ಯಾಶ್ ಸಿ +1 ಅಂತ ಮಾಡಬೇಕು. LCM ತೆಗಿಬೇಕು. ಅವಾಗ ಏನಾಗುತ್ತೆ, AE ಪ್ಲಸ್ ಇ ಸಿ ಡಿವೈಡೆಡ್ ಬೈ ಇ ಸಿ ಅಂತ ಆಗುತ್ತೆ. ಮೇಲ್ಗಡೆ AE ಡ್ಯಾಶ್ ಪ್ಲಸ್ ಇ ಡ್ಯಾಶ್ ಸಿ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಅಂತ ಆಗುತ್ತೆ. ಸೊ AE ಬೈ ಇ ಸಿ ಅಂದ್ರೆ ನಥಿಂಗ್ ಬಟ್ ಎ ಸಿ, ಆ ಕಡೆನೂ ಎ ಸಿ ಆಗುತ್ತೆ. ಎರಡು ಎ ಸಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿಬೇಕಿದ್ರೆ ಹಾಂ, +1 ಮಾಡಿದಾಗ ಏನಾಗುತ್ತೆ, AE ಪ್ಲಸ್ ಇ ಡ್ಯಾಶ್ ಸಿ ಡಿವೈಡೆಡ್ ಬೈ ಇ ಡ್ಯಾಶ್ ಸಿ ಪ್ಲಸ್ ಇ ಡ್ಯಾಶ್ ಸಿ ಆಗುತ್ತೆ. ಎರಡೂದ್ರಲ್ಲೂ ಇದು ಪ್ಲಸ್ ಇದು ಅಂದಾಗ ಏನಾಗುತ್ತೆ, ಟೋಟಲ್ ಆಗಿ ಎ ಸಿ ಅಂತಾನೆ ಬರುತ್ತೆ. ಎರಡು ಕಡೆ ಎ ಸಿ ಅಂತ ಬಂದಾಗ ಸೊ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಇ ಡ್ಯಾಶ್ ಸಿ ಇಸ್ ಈಕ್ವಲ್ ಟು ಇ ಸಿ ಅನ್ನೋದಾಗುತ್ತೆ. ಹೌದಲ್ವಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 ಇಂಟು ಇ ಸಿ ಇಸ್ ನಥಿಂಗ್ ಬಟ್ ಇ ಸಿ, ಇ ಡ್ಯಾಶ್ ಸಿ ಇಸ್ ಇಂಟು 1 ಇಸ್ ಈಕ್ವಲ್ ಟು ಇ ಡ್ಯಾಶ್ ಸಿ. ಹೌದಲ್ವಾ? ಸೊ ಲಾಸ್ಟ್ ಅವ್ರು ಏನು ಹೇಳ್ತಾರೆ ಕಂಡೀಷನ್ ಅಂತಂದರೆ, ದಸ್ ಇ ಆ್ಯಂಡ್ ಇ ಡ್ಯಾಶ್ ಕಾನ್ಕಾಯ್ಡ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ದೂರ ಹಾಕಿದ್ದೀನಿ, ಜಸ್ಟ್ ನೀವು ಹತ್ರ ಹಾಕ್ಕೊಳ್ಳಿ. ಓಕೆನಾ? ಇದನ್ನ ಬೇಕಿದ್ರೆ ಮರ್ತು ಬಿಡಿ, ಇಲ್ಲಿ ಹಾಕ್ಕೊಳ್ಳಿ. ಹೌದಲ್ವಾ? ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಏನಾಗುತ್ತೆ, ಸಿನ್ಸ್ ಇ ಡ್ಯಾಶ್ ಡಿ ಏನಾಗುತ್ತೆ, ಪ್ಯಾರಲಲ್ ಟು ಬಿ ಸಿ ಆಗೋದ್ರಿಂದ ಫೈನಲಿ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಕನ್ಸಿಡರ್ ಮಾಡಿಕೊಂಡು ಹ್ಯಾನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳಬೇಕು. ಹೌದಲ್ವಾ? ಫಸ್ಟ್ ಕಂಡೀಷನಲ್ಲ ಏನು ಮಾಡಿದ್ದೆ ಅಂತಂದರೆ, ಇ ಡ್ಯಾಶ್ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಕನ್ಸಿಡರ್ ಮಾಡೋದ್ರಿಂದಾನೆ ಸೊ ಯು ಕ್ಯಾನ್ ಗೆಟ್ ದಿಸ್ ಈಕ್ವೇಷನ್ ಫ್ರಮ್ ದಿ ಬೇಸಿಕ್ ಪ್ರೊಪಾರ್ಷನಲಿಟಿ ಥಿಯರಮ್. ಅಲ್ಲಿ ಅರ್ಥ ಆಗಿರೋದ್ರಿಂದ. ಯಾಕೆ ಅಂದರೆ ಪ್ಯಾರಲಲ್ ಆಗಿದ್ದ ಕಂಡೀಷನ್ ಏನಾಗಿರುತ್ತಲ್ಲ ಆ ಬೇಸಿಸ್ ಮೇಲೆ ತೊಗೊಂಡಿದ್ದು. ಅರ್ಥ ಆಗ್ತಿದ್ದಾನೆ ನಿಮಗೆ? ಓಕೆನಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್, ಪ್ರಶ್ನೆ ಅಲ್ಲ, ನೆಕ್ಸ್ಟ್ ಟಾಪಿಕ್. ಓಕೆ, ಪ್ರಶ್ನೆನೇ ಬಂತು. ಫೈನ್, ಹಾಗಿದ್ರೆ ಏನದು? ಇನ್ ಫಿಗರ್ 6.17 1 and 2 ಇಮೇಜ್ ಏನಿದೆ ಅಲ್ಲ, ಅಲ್ಲಿ ಎರಡರಲ್ಲೂ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ. ಓಕೆನಾ? ಅವರೇ ಹೇಳ್ಬಿಟ್ಟಿದ್ದಾರೆ. ಫೈಂಡ್ ಇ ಸಿ ಇನ್ 1 ಅಂದರೆ ಫಸ್ಟಲ್ಲಿ ಇ ಸಿ ವ್ಯಾಲ್ಯೂ ಎಷ್ಟಿದೆ ಕಂಡುಹಿಡಿರಿ, ನೆಕ್ಸ್ಟ್ ಎ ಡಿ ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ನೋಡೋಣ. ಫೈನ್, ಹಾಗಿದ್ರೆ ಫಸ್ಟ್ ಒನ್ ನಿಮಗೆ ಆಲ್ರೆಡಿ ಕಂಡೀಷನ್ ಗೊತ್ತು. ಏನದು? ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅನ್ನೋದು ಕೊಟ್ಟಾಗ ನಿಮಗೇನಾಗಬೇಕು, ಬೈ ದ ಬೇಸಿಕ್ ಪ್ರೊಪಾರ್ಷನಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮಿಂದ ಏನು ಗೊತ್ತಾಗಬೇಕು, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ನಥಿಂಗ್ ಬಟ್ ಈಸ್ ಈಕ್ವಲ್ಸ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಹೌದಲ್ವಾ? ಹಾಗಾದರೆ ಎ ಡಿ ವ್ಯಾಲ್ಯೂ ಎಷ್ಟಿದೆ? 1.5 ಡಿವೈಡೆಡ್ ಬೈ ಡಿ ಬಿ ಅಂದರೆ ಏನಾಗುತ್ತೆ, 3 ಸೆಂಟಿಮೀಟರ್. ಆ ಕಡೆನೂ ಸೇಮ್, ಇದು 1 ಸೆಂಟಿಮೀಟರ್ ಡಿವೈಡೆಡ್ ಬೈ ಏನೈತಿ, ಇ ಸಿ. ಹೌದಲ್ವಾ? ಹಾಗಾದರೆ ಇಲ್ಲೇನಾಗುತ್ತೆ ನೋಡೋಣ. 1.5 ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡೋಣ ಡೈರೆಕ್ಟಾಗಿ. ಓಕೆ, ಇ ಸಿ ಇಂಟು 1.5 ಇಸ್ ಈಕ್ವಲ್ ಟು 3 ಇಂಟು 1. ಹೌದಲ್ವಾ? ಹಾಗಾದರೆ ನಮಗೆ ವ್ಯಾಲ್ಯೂ ಬೇಕಾಗಿರೋದು ಯಾವುದು? ಇ ಸಿ. ಇ ಸಿ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 1.5. ಯಾಕಂದರೆ 1 3 3ನೇ ಆಗುತ್ತೆ. ಇಲ್ಲಿ 1.5ನ ನಾವೇನು ಬರಿಬೋದು, 15. ಇದರ ಮೇಲ್ಗಡೆ ಪಾಯಿಂಟ್ ಈ ಕಡೆ ಹೋದರೆ ಇಂಟು 10 ಆಗುತ್ತಾ ಮೇಲೆ. ಹೌದಲ್ವಾ? 3 1s 3 5s 5 1s 5 2s. ಹೌದಲ್ವಾ? ಸೊ ಇ ಸಿ ವಿಲ್ ಬಿ 2 ಸೆಂಟಿಮೀಟರ್. ಹೌದಲ್ವಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ನಿಮಗೆ? ನೋಡಿ ಎಷ್ಟು ಈಸಿ ಆಗಿದೆ ಅಂತ. ಸಿಮಿಲರ್ಲಿ ಇವಾಗ ಏನು ಮಾಡ್ಬೇಕಂತೆ, ಇನ್ನೊಂದರಲ್ಲಿ ಎ ಡಿ ವ್ಯಾಲ್ಯೂ ಕಂಡುಹಿಡಬೇಕಂತೆ. ಹಾಂ, ಓಕೆ, ಇಲ್ಲಿದೆ. ಹೌದಾ? ಹಾಗಾದರೆ ಸೇಮ್ ಇಲ್ಲೇನಿದೆಯಲ್ಲ ಬೇಸಿಕ್ ಪ್ರೊಪಾರ್ಷನಲಿಟಿ ಥಿಯರಮಿಂದ ಅದನ್ನೇ ಯೂಸ್ ಮಾಡೋಣ. ಏನದು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ ಹೇಳಿ ನೋಡೋಣ, ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಆಗುತ್ತೆ. ಹೌದಲ್ವಾ? ಹಾಗಿದ್ದಾಗ ಎ ಡಿ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಡಿ ಬಿ ಅಂದರೆ 7.2, ಈ ಕಡೆ ಏನಾಗುತ್ತೆ ಎ ಇ ಅಂದರೆ 1.8, ಈ ಕಡೆ ಏನಾಗುತ್ತೆ 5.4. ಹೌದಲ್ವಾ? ಓಕೆ, ಎ ಡಿ ಇಸ್ ಈಕ್ವಲ್ ಟು 1.8 ಇಂಟು 5.4
ಇಲ್ಲಿ ಡಿವೈಡೆಡ್ ಬೈ ಇದೆ, ಈ ಕಡೆ ಹೋದ್ರೆ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ 7.2. ಹೌದಲ್ವಾ? ಇವಾಗ ಇದನ್ನ ಏನ್ ಮಾಡ್ತೀನಿ ಅಂದ್ರೆ AD is equal to 18 divided by 54. ಯಾಕೆ ಅಂದರೆ ಎರಡು ಕಡೆ ಒಂದು ಪಾಯಿಂಟ್ ಆದಮೇಲೆ ಒಂದು ಡಿಜಿಟ್ ಇದೆ ಅಲ್ವಾ ಇಲ್ಲಿ, ಅದಕ್ಕೆ ಎರಡೂ ಏನು ಮಾಡಬೇಕು ರಿಮೂವ್ ಮಾಡಬೇಕು. ಸೊ ಎರಡು ಕಡೆ ರಿಮೂವ್ ಮಾಡಿದಾಗ ಏನಾಗುತ್ತೆ 18/54 ಉಳ್ಕೊಳ್ಳುತ್ತೆ. ಇದು 7.2 ಇದೆಯಲ್ಲ, ಅದನ್ನು 72 ಡಿವೈಡೆಡ್ ಬೈ 10 ಅಂತ ಬರ್ಕೋತೀನಿ. ಹೌದಲ್ವಾ? ನೆಕ್ಸ್ಟ್ 18 1s 18 3s. ಹೌದಾ? ನೆಕ್ಸ್ಟ್ ಏನಾಗುತ್ತೆ 3 1s 3 2s 6 ಆಗುತ್ತೆ, 12 ಅಂತ ಆಗುತ್ತೆ. ಪಾಯಿಂಟ್ ಇಲ್ಲಿ ಇಡಬೇಕು. ಸೊ 2.4. ಹೌದಲ್ವಾ? ಯಾಕಂದರೆ 24/10 ನಾವೇನಂತ ಬರಿಬೋದು ಫ್ರಾಕ್ಷನಲ್ಲಿ ಬರಿಬೇಕಾದ್ರೆ 24/10, ಬಟ್ ಅದನ್ನೇ ನಾವು ಪಾಯಿಂಟಲ್ಲಿ ಬರಿಬೇಕಾದ್ರೆ, ಹೌದಲ್ವಾ, ಡೆಸಿಮಲ್ಸಲ್ಲಿ ಬರಿಬೇಕಾದ್ರೆ ಏನು ಮಾಡ್ಬೋದು 2.4 ಅಲ್ಲಿ ಬರಿಬೇಕು. ಯಾಕೆ ಡೆಸಿಮಲಲ್ಲಿ ಬರಿತಾ ಇದ್ದೀನಿ ಅಂದರೆ ಬಿಕಾಸ್ ಅವ್ರು ಕೊಟ್ಟಾಗ ಕ್ವಶನ್ ಕೂಡ ಏನಾಗಿತ್ತು ಡೆಸಿಮಲ್ ಫಾರ್ಮೆಟ್ಸಲ್ಲೇ ಇತ್ತು. ಸೊ ಫೈನಲ್ ಆನ್ಸರ್ AD ವಿಲ್ ಬಿ 2.4 ಸೆಂಟಿಮೀಟರ್. ಯಾವುದೇ ಕಾರಣಕ್ಕೂ ಈ ಚಿಕ್ಕ ಚಿಕ್ಕ ತಪ್ಪನ್ನ ಮಾಡಬೇಡಿ. ಇದರಿಂದನೇ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಮಾರ್ಕ್ಸ್ನ ಕಳ್ಕೊತೀರ. ಕೆಲವರು ತುಂಬ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತಿರ್ತಾರೆ, ಅವರು ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟಾಗಿ ತೆಗೆದು ಬಿಡ್ತಾರೆ ಮಾರ್ಕ್ಸ್ನ. ಓಕೆನಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಹಾಂ ಅದರದ್ದೇ ಇಲ್ಲಿ ನೀಟಾಗಿ ಏನು ಮಾಡಿದ್ದೀನಿ ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ಸ್ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಫೈನ್. ನೆಕ್ಸ್ಟ್ ಕ್ವಶನ್ ಏನಪ್ಪ? E and F are the points on the sides PQ and PR respectively. ಓಕೆನಾ? Of a triangle PQR. Each point of the following cases state whether EF is parallel to QR ಅಂತ ಕೇಳಿದ್ದಾರೆ. ಅಂದರೆ ಅವ್ರು ಇವಾಗ ಫಿಗರ್ ಕೊಟ್ಟಿಲ್ಲ, ನಾವೇ ಡ್ರಾ ಮಾಡ್ಕೋಬೇಕು. ಏನು ಹೇಳಿದ್ದಾರೆ? EF is parallel to QR ಅಂದರೆ ಆಬ್ವಿಯಸ್ ಬೇಸ್ ಏನಿರುತ್ತೆ QR ಇರುತ್ತೆ. ಹೌದಲ್ವಾ? ಫಸ್ಟು ಟ್ರಯಾಂಗಲ್ ಡ್ರಾ ಮಾಡ್ತೀನಿ. ಟ್ರಯಾಂಗಲ್ಸ್ನ ಡ್ರಾ ಮಾಡಿದ್ಮೇಲೆ ಬೇಸ್ ಏನಾಯಿತು QR ಅಂದರೆ ಇದು P ಆಗುತ್ತೆ, ಬಿಕಾಸ್ ಟ್ರಯಾಂಗಲ್ ಇಸ್ ಅ QR ಟ್ರಯಾಂಗಲ್. ಹೌದಲ್ವಾ? ನೆಕ್ಸ್ಟ್ ಏನು ಇಲ್ಲಿರೋದು EF ಈಸ್ ಪ್ಯಾರಲಲ್ ಟು QR ಅಂತ ಹೇಳಿದ್ದಾರೆ. ಹೌದಲ್ವಾ? ಇವಾಗ ಏನು ಮಾಡಿದ್ವಿ ನಾವು ಫಿಗರ್ನ ಡ್ರಾ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು? ಕ್ವಶನ್ ಕೊಟ್ಟಿದ್ದಾರೆ, ಅದನ್ನ ಅಕಾರ್ಡಿಂಗ್ ಸಾಲ್ವ್ ಮಾಡೋಣ. P ಈಸ್ 3.9, EQ ಈಸ್ 3 ಸೆಂಟಿಮೀಟರ್, PF ಈಸ್ 3.6 ಸೆಂಟಿಮೀಟರ್, FR ಈಸ್ 2.4 ಸೆಂಟಿಮೀಟರ್. ಓಕೆ, 1 ಸೆಕೆಂಡ್. ಹಾಂ, ಕರೆಕ್ಟಾಗಿ ಇದೆ ಅಂದ್ರೆ ಲೈಕ್ ಇದೇನಾ ಅಂತ ಚೆಕ್ ಮಾಡ್ಬೇಕಂತೆ. ಯಾವಾಗ ಚೆಕ್ ಆಗುತ್ತೆ ಅಂದರೆ ಆಲ್ ಸೈಡ್ಸ್ದು ನಾವೇನು ಮಾಡ್ಬೋದು ರೇಷಿಯೋ ಕರೆಕ್ಟಾಗಿ ಬಂದರೆ, ಅಂದರೆ ಈ ಕಡೆ ರೇಷಿಯೋಕ್ಕೆ ಈಕ್ವಲ್ ಆದರೆ ಮಾತ್ರ ಏನಾಗುತ್ತೆ ಹೌದು ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಹಾಗಾದರೆ ಚೆಕ್ ಮಾಡೋಣವಾ? ಫೈನ್. ಏನಾಗುತ್ತೆ? PE ಡಿವೈಡೆಡ್ ಬೈ ಏನಾಗುತ್ತೆ EQ ಇಸ್ ಈಕ್ವಲ್ ಟು PF ಡಿವೈಡೆಡ್ ಬೈ FR ಅಂತ ಆಗುತ್ತೆ. ಹೌದಲ್ವಾ? PE ಅಂದರೆ ಎಷ್ಟಾಗುತ್ತೆ 3.9 ಡಿವೈಡೆಡ್ ಬೈ EQ ಅಂದರೆ 3, ಇಲ್ಲೇನಾಗುತ್ತೆ 3.6. ಹೌದಲ್ವಾ? ಡಿವೈಡೆಡ್ ಬೈ ಏನಾಗುತ್ತೆ 2.4. ಹೌದಾ? ಎಲ್ಲದರಲ್ಲೂ ಪಾಯಿಂಟ್ ಇದೆ. ಸೊ ಅದನ್ನ ಏನು ಮಾಡ್ತೀನಿ, ಇಲ್ಲಿ 39 ಅಂತ ಬರ್ಕೊತೀನಿ. 3.9ನ ಇದನ್ನ 3 × 10 ಅಂತ ಬರಿತೀನಿ, ಬಿಕಾಸ್ ಪಾಯಿಂಟ್ ತೆಗ್ದಿದ್ದೀನಿ. ಹೌದಲ್ವಾ? ಎರಡರಲ್ಲೂ ಡೆಸಿಮಲ್ ಇದೆ, ಎರಡರಲ್ಲೂ ಡೆಸಿಮಲ್ನ ರಿಮೂವ್ ಮಾಡಿಬಿಡ್ತೀನಿ. ಮೇಲ್ಗಡೆ 10 ಕೆಳಗಡೆ 10 ಬರುತ್ತೆ, ಎರಡು ಆಟೋಮೆಟಿಕಾಗಿ ಡಿಲೀಟ್ ಮಾಡಿ 36/24 ಅಂತಾನೆ ಬರಿತೀನಿ. ಹೌದಲ್ವಾ? ಏನಾಗುತ್ತೆ 3 1s 3 1s 3 3s. ಹೌದಲ್ವಾ? ಇದೇನು ಬರುತ್ತೆ 1.3 ಅಂತ ಬರುತ್ತೆ. ಹೌದಾ? ಈ ಕಡೆ ಏನಾಗುತ್ತೆ 12 3s 12 2s. ಹೌದಲ್ವಾ? ಏನಾಗುತ್ತೆ ಹೇಳಿ 1.5 ಬರುತ್ತಾ? 3/2 ಮಾಡಿದ್ರೆ 1.5 ಬರುತ್ತೆ. ಸೊ ಇಲ್ಲೇನಾಗ್ತಿಲ್ಲ 1.3 ಈಸ್ ನಾಟ್ ಈಕ್ವಲ್ ಟು 1.5. ಹೌದಲ್ವಾ? ದೇ ಆರ್ ನಾಟ್ ಇನ್ ಅ ಈಕ್ವಲ್ ರೇಷಿಯೋ. ಇಲ್ಲಿ 13/10 ಅಂತ ಬರ್ತಾ ಇದೆ, ಇಲ್ಲಿ 3/2 ಅಂತ ಬರ್ತಾ ಇದೆ. ಸೊ ಇಟ್ ಈಸ್ ನಾಟ್ ಏನಂತ ಹೇಳ್ತೀವಿ ಪ್ಯಾರಲಲ್ ಅಂತ ಹೇಳ್ಬೋದು. ಯಾವುದು? EF ಈಸ್ ನಾಟ್ ಪ್ಯಾರಲಲ್, QRಗೆ ಪ್ಯಾರಲಲ್ ಇಲ್ಲ ಅಂತ ಬರಿಬೋದು. ಹೌದಲ್ವಾ? ಇಟ್ ಈಸ್ ನಾಟ್ ಪ್ಯಾರಲಲ್ ಅಂತ ಹೇಳ್ಬೋದು, ಆರ್ ಇನ್ ಈಕ್ವಲ್ ರೇಷಿಯೋ ಅಂತ ಬರಿಬೋದು. ಓಕೆನಾ? ನಿಮ್ಗೆ ಯಾವ್ದು ಅನ್ಸುತ್ತೆ ಆ ಥರ ಬರೀರಿ. ಫೈನ್ ಅಲ್ವಾ? ಹಾಗಾದರೆ
ಉಳಿದಿದ್ದು 2 ಕಂಡೀಷನ್ ನೀವು ಸಾಲ್ವ್ ಮಾಡ್ತೀರಾ ನೋಡೋಣವಾ. ತುಂಬ ಈಸಿ ಇದೆ ಮಕ್ಕಳೇ, ವೆರಿ ವೆರಿ ಈಸಿ. ಯಾಕಂದರೆ ಕಾನ್ಸೆಪ್ಟ್ ನಾನು ನೀಟಾಗಿ ಆಲ್ರೆಡಿ ಟ್ರಯಾಂಗಲ್ ಬಿಡಿಸಿದ್ದೀನಿ, ಯಾವ ರೀತಿ ಬರ್ಕೋಬೇಕಂತಲೂ ಹೇಳಿದ್ರಿ. ಜಸ್ಟ್ ನೀವು ಸಾಲ್ವ್ ಮಾಡಿ, ಓಕೆನಾ. ಸಾಲ್ವ್ ಮಾಡಿ ಏನು ಬರುತ್ತೆ ಆನ್ಸರ್ಸು ಎರಡಕ್ಕೂ. ಮೇ ಬಿ ಎರಡರಲ್ಲೂ ಸ್ಟೇಟ್ಮೆಂಟಲ್ಲೂ ಕೇಸಸ್ ನಾಟ್ ಅಂತಲೂ ಬರ್ಬೋದು, ಎಸ್ ಅಂತಲೂ ಬರ್ಬೋದು, ಅಥವಾ ಒಂದು ಎಸ್ ಒಂದು ನೋ ಅಂತಲೂ ಬರ್ಬೋದು, ಓಕೆನಾ. ಹಾಗಾದರೆ ಏನು ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಮಾಡ್ತೀರಾ ಅಂತ, ಓಕೆನಾ ಮಕ್ಕಳೇ. ಹಾಗಾದರೆ ಫೈನ್. ಇಲ್ಲಿ ಆಲ್ರೆಡಿ ನಾನು ಆನ್ಸರ್ಸ್ನ ಹಾಕಿದ್ದೀನಿ. ಫಸ್ಟ್ ನೀವು ಆನ್ಸರ್ನ ಮಾಡಿ ಆಮೇಲೆ ಏನು ಮಾಡಿ ಅಂದರೆ ಹೇಳಿ ನಂಗೆ, ಓಕೆನಾ. ಫಸ್ಟ್ ನೀವು ಮಾಡಬೇಕು, ಆಮೇಲೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಫೈನ್. ನೆಕ್ಸ್ಟ್ ಇವಾಗ ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್ ಅಂತ ಹೇಳ್ಬೋದು. ಏನದು? ಕ್ರೈಟೀರಿಯಾ ಫಾರ್ ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ ನಾವು, ಹೌದಾ. ಹಂಗಂದ್ರೆ ಏನಪ್ಪ, ಇವಾಗ ಯಾವ್ದಾವುದು 2 ಟ್ರಯಾಂಗಲ್ ಸಿಮಿಲರ್ ಆಗಬೇಕಾಗಿತ್ತು ಅಂದರೆ ಕೆಲವೊಂದಿಷ್ಟು ಕ್ರೈಟೀರಿಯಾ ಇರುತ್ತೆ. ಇವಾಗ ನಾವು ಆವಾಗಲೇ ಹೇಳಿದ್ವಿ ಕ್ರೈಟೀರಿಯಾ ಏನದು? ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗಿರಬೇಕು, ಅಥವಾ ಏನಂತ ಹೇಳಿದ್ವಿ, ದ ಸೈಡ್ ಶುಡ್ ಬಿ ಇನ್ ಈಕ್ವಲ್ ರೇಷಿಯೋ ಆರ್ ಪ್ರಪೋರ್ಷನ್ ಅಂತ ಹೇಳಿದ್ವಿ, ಹೌದಲ್ವಾ. ಅದೇ ರೀತಿ ಇಲ್ಲಿ ಬಟ್ ಆ್ಯಂಗಲಿಗೆ ಬಂದಾಗ ಏನು ಕ್ರೈಟೀರಿಯಾ ಬರುತ್ತೆ, ಸೈಡ್ಸಿಗೆ ಬಂದಾಗ ಏನು ಕ್ರೈಟೀರಿಯಾ ಬರುತ್ತೆ, ಬೋತ್ ಆ್ಯಂಗಲ್ ಆ್ಯಂಡ್ ಸೈಡ್ ಇದ್ದಾಗ ಏನು ಕ್ರೈಟೀರಿಯಾ ಬರುತ್ತೆ ಅಂತ ನೋಡ್ತಾ ಹೋಗೋಣ, ಓಕೆನಾ. ಫಸ್ಟ್ ಒನ್, ಇದು 3 ಏನಾಗಿದೆ ಅಂದರೆ ಈ ಕ್ರೈಟೀರಿಯಾಸ್ ಮೇಲೇ ನಿಮಗೆ ಥಿಯರಮ್ ಇದೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಯಾಕಂದರೆ 3 ಥಿಯರಮಲ್ಲಿ 1 ಥಿಯರಮ್ ಪಕ್ಕ ಕೇಳ್ತಾರೆ, ಓಕೆನಾ ಮಕ್ಕಳೇ. ಹಾಗಾದರೆ ಫೈನ್. ಆ್ಯಂಗಲ್ ಸಿಮಿಲರ್ ಕ್ರೈಟೀರಿಯಾ, ದಟ್ ಈಸ್ ಕಾಲ್ಡ್ ಆಸ್ ಎ ಸಿಮಿಲರ್ ಕ್ರೈಟೀರಿಯಾ ಅಂತ ಹೇಳ್ತೀವಿ ನಾವು, ಸಿಮಿಲಾರಿಟಿ ಕ್ರೈಟೀರಿಯಾ. ಇಲ್ಲೇನಾಗುತ್ತೆ ಅಂತಂದರೆ, ಇಫ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಫ್ ದ 2 ಟ್ರಯಾಂಗಲ್ಸ್ ಆರ್ ಈಕ್ವಲ್ ದೆನ್ ದ ಟ್ರಯಾಂಗಲ್ಸ್ ಆರ್ ಏನಂತ ಹೇಳ್ತೀವಿ ನಾವು, ಸಿಮಿಲರ್ ಅಂತ ಹೇಳ್ತೀವಿ, ಹೌದಲ್ವಾ. ಯಾಕೆ ಅಂದರೆ ಕರೆಸ್ಪಾಂಡಿಂಗ್ ಅಂದರೆ ಎಕ್ಸಾಂಪಲ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಹೌದಲ್ವಾ. ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಹೌದಲ್ವಾ. ಅದೇ ರೀತಿ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಈ ಥರ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಫ್ ದಿ 2 ಟ್ರಯಾಂಗಲ್ಸ್ ಆರ್ ಈಕ್ವಲ್ ದೆನ್ ದ ಆ್ಯಂಗಲ್ ಸಿಮಿಲರ್ ಕ್ರೈಟೀರಿಯಾ ವಿಲ್ ಬಿ ಓಕೆ ಅಂತ ಹೇಳ್ಬೋದು, ಓಕೆನಾ. ಅರ್ಥ ಆಗ್ತಿದೆಯಲ್ಲ. ಸೊ ಇಲ್ಲಿ ಬರ್ದಿದೆ ನೋಡಿ, ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ಹೇಳಿದ್ದಾರೆ. ಹಂಗಾದರೆ ದೆನ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್, ಹೌದಲ್ವಾ ಮಕ್ಕಳೇ. ಅರ್ಥ ಆಗ್ತಿದೆನಾ? ಓಕೆ. ನೆಕ್ಸ್ಟ್ ಏನು? ಸೆಕೆಂಡ್ ಕ್ರೈಟೀರಿಯಾ. ಏನಪ್ಪ ಅದು? ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಹಂಗಂದ್ರೆ ಏನಪ್ಪ? ಇಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದಿ 2 triangles are equal in ratio or proportion, triangles are proportional, then the triangles are similar ಅಂತ ಹೇಳ್ತಾರೆ. ಅಂದರೆ 2 triangles is sides. Example, AB side is proportional to the PQ side, ಹೌದಲ್ವಾ. ಅದೇ ರೀತಿ BC side is proportional to QR side, ಹೌದಲ್ವಾ. ನೆಕ್ಸ್ಟ್ AC side is proportional to PR side, then it is considered as SSS criteria ಅಂತ ಹೇಳ್ಬೋದು. ಇಲ್ಲಿ ಒಂದು ಇದನ್ನ ಲೈನ್ನ ಕ್ಯಾನ್ಸಲ್ ಮಾಡೋಣ, 3 ಆಗಿದೆ, 2 ಇರಬೇಕು. ಬಿಕಾಸ್ ದ ಪ್ರೊಪಾರ್ಷನಲಿಟಿ ಶುಡ್ ಮ್ಯಾಚ್ ಫಾರ್ ದೇರ್ ಕರೆಸ್ಪಾಂಡಿವ್ ಸೈಡ್ ಅಂತ ಹೇಳಿದ್ದಾರೆ, ಹೌದಲ್ವಾ. ಎಲ್ಲಿ ಬೇಕಲ್ಲ ಕರೆಸ್ಪಾಂಡಿವ್ ಸೈಡ್, ಓಕೆನಾ. ಫೈನ್ ಅಲ್ವಾ. ಸಿ AB by PQ, BC by QR and CA by RP, ಹೌದಲ್ವಾ. ದಿಸ್ ಶುಡ್ ಬಿ ಈಕ್ವಲ್. ದೆನ್ ಟ್ರಯಾಂಗಲ್ ABC is equal to ಅಂದರೆ ಸಿಮಿಲರ್ ಟು is equal to ಅಲ್ಲ, ಸಿಮಿಲರ್ ಟು ಟ್ರಯಾಂಗಲ್ PQR. ಇಲ್ಲೇನಿದೆಲ್ಲ ಸಿಂಬಲ್ ಮಕ್ಕಳೇ, ಅದನ್ನ ಸಿಮಿಲರ್ ಸಿಂಬಲ್ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ, ಓಕೆನಾ. ಇದನ್ನ ಹೆಂಗೆ ಈಕ್ವಲ್ ಸಿಂಬಲ್ ಯೂಸ್ ಮಾಡ್ತೀವಿ, ಇಲ್ಲಿ ಸಿಮಿಲರ್ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಈ ಇಡೀ ಕಂಪ್ಲೀಟ್ ಚಾಪ್ಟರ್ಲಿ ಜಾಸ್ತಿ ಈ ಸಿಂಬಲ್ನೇ ಯೂಸ್ ಮಾಡ್ತೀವಿ ನಾವು, ಓಕೆನಾ. ಫೈನ್. ದ ಲಾಸ್ಟ್ ಕ್ರೈಟೀರಿಯಾ ಏನದು? SAS ಸಿಮಿಲಾರಿಟಿ ಕ್ರೈಟೀರಿಯಾ ಅಂತ ಹೇಳ್ತೀವಿ, ಹೌದಲ್ವಾ. ಹಂಗಂದ್ರೆ ಏನಪ್ಪ? ಇಫ್ 2 sides ಆಫ್ ದಿ 1 triangles ಆರ್ ಪ್ರಪೋರ್ಷನಲ್, ಅಂದರೆ ಯಾವುದಾದ್ರೂ 2 sides. ಎಕ್ಸಾಂಪಲ್, AB ಸೈಡ್ ಈಸ್ ಪ್ರಪೋರ್ಷನಲ್ ಟು PQ, ಹೌದಲ್ವಾ. ಅದೇ ರೀತಿ BC ಸೈಡ್ ಈಸ್ ಪ್ರಪೋರ್ಷನಲ್ ಟು QR, ಹೌದಲ್ಲ. ಇಲ್ಲೇನಾಯಿತು? 2 ಸೈಡ್ ಆಯಿತು. ದೆನ್ ಆಫ್ ಅದರ್ ಟ್ರಯಾಂಗಲ್ ಆ್ಯಂಡ್ ದ ಇನ್ಕ್ಲೂಡೆಡ್ ಆ್ಯಂಗಲ್ ಆರ್ ಈಕ್ವಲ್. ಯಾವುದಾದ್ರೂ ಒಂದು ಆ್ಯಂಗಲ್ ಈಕ್ವಲ್ ಆಯಿತು ಅಂದರೆ ದೆನ್ ದ ಆ್ಯಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳ್ತಾರೆ. ಇಲ್ಲೇನು ಮಾಡ್ತಾರೆ? 2 ಸೈಡ್ಸು ಮತ್ತೊಂದು ಆ್ಯಂಗಲ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೋಡಿ, AB by PQ is equal to BC by QR and
ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಹೌದಲ್ವಾ? ಈ ಥರ ಮಾಡಿದಾಗ ಏನಾಗುತ್ತೆ, ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಹೇಳ್ತೀವಿ. ಹೌದಲ್ವಾ? ಅರ್ಥ ಆಗ್ತಿದೆ ಮಕ್ಕಳೇ ನಿಮ್ಗೆ? ಹಂಗಿದ್ರೆ ದಿಸ್ ಈಸ್ ದ ಪಾಯಿಂಟ್ ಅಂತ ಹೇಳ್ಬೋದು. ಓಕೆನಾ? ಹಾಗಾದ್ರೆ ಇವಾಗ 3 ಕ್ರೈಟೀರಿಯಾನ ಅರ್ಥ ಆಯ್ತಲ್ಲ ನಿಮಗೆ? ವಾಟ್ ಈಸ್ ಎ ಕ್ರೈಟೀರಿಯಾ, ವಾಟ್ ಈಸ್ ಎಸ್ ಎಸ್ ಕ್ರೈಟೀರಿಯಾ, ಲಾಸ್ಟ್ ಒನ್ ಯಾವುದು ಎಸ್ ಎ ಎಸ್ ಕ್ರೈಟೀರಿಯಾ. ಹೌದಲ್ವಾ? ಅರ್ಥ ಆಗ್ತಿದೆನಾ? ಫೈನ್. ಆನ್ ದಿಸ್ ಕ್ರೈಟೀರಿಯಾ ದೇರ್ ವಿಲ್ ಬಿ ದ ಥಿಯರಮ್ಸ್ ಅಂತ ಹೇಳ್ಬೋದು. ಒಂದು ಸೆಕೆಂಡ್ ಮಕ್ಕಳೇ. ಓಕೆ ಅಲ್ವಾ? ಹಾಗಾದ್ರೆ ಇಲ್ಲಿ ಥಿಯರಮ್ಸ್ ಬರುತ್ತೆ. ಸಿಮಿಲರ್ಲಿ 3 ಕ್ರೈಟೀರಿಯಾಗೂ ಒಂದೊಂದು ಥಿಯರಮ್ ಇದೆ. ಜಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫೈನ್. ಇಫ್ ಇನ್ 2 ಟ್ರಯಾಂಗಲ್ಸ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ದೆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಹೆನ್ಸ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳಿದ್ದಾರೆ. ಅಂದರೆ ಯಾವುದಾದ್ರೂ 2 ಟ್ರಯಾಂಗಲ್ ಅಲ್ಲಿ ಅದರ ಸೈಡ್ಸ್ ಇಲ್ಲೇನಾಗಲ್ಲ, ಒಂದೇ ಟ್ರಯಾಂಗಲ್ ಬರಲ್ಲ, 2 ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಾರೆ. 1 ಟ್ರಯಾಂಗಲ್ ಆ್ಯಂಡ್ ಅದರ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಹೌದಾ? ಇದನ್ನು ನಾನು ಎ ಬಿ ಸಿ, ಇದನ್ನು ನಾನು ಪಿ ಕ್ಯೂ ಆರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಇಲ್ಲೇನಾಗ್ತಿದೆ, ಇಲ್ಲಿ ಬರುವಂಥ ಈ ಸೈಡು ಈ ಸೈಡ್ಗೆ ನೆಕ್ಸ್ಟ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಏನು ಹೇಳ್ತೀವಲ್ಲ, ಇದು ಈ ಥರ 3 ಸೈಡ್ಸ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಈಕ್ವಲ್ ರೇಷಿಯೋ ಆರ್ ಪ್ರಪೋರ್ಷನ್. ಆಟೋಮೆಟಿಕ್ಲಿ ಅದನ್ನ ಏನಂತ ಹೇಳ್ತೀನಿ ನಾನು, ದೆನ್ ವಿ ಕ್ಯಾನ್ ಕನ್ಸಿಡರ್ ದ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅವ್ರೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಇವಾಗ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಸ್ಪೇಸ್ ಕಡಿಮೆ ಆಗುತ್ತೆ ಮಕ್ಕಳೇ, ಅದಕ್ಕೆ ನೀಟಾಗಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಸ್ಟೇಟ್ಮೆಂಟ್ ಬರ್ದಿದ್ದೀವಿ. ನೆಕ್ಸ್ಟ್ ಒನ್, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್ ಸಚ್ ದ್ಯಾಟ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಹೌದಾ? ಪ್ರೂವ್ ಮಾಡಬೇಕಾಗಿರೋದನ್ನ ಬರ್ಕೋತಾ ಇರೋದು. ಬಿಕಾಸ್ ಅವ್ರು ಏನು ಹೇಳಿದ್ದಾರೆ, ಆ್ಯಂಗಲ್ಸ್ನ ಈಕ್ವಲ್ ಆಗಿದೆ ಅಂತ ಕೊಟ್ಟಿದ್ದಾರೆ ಡಾಟಾದಲ್ಲಿ. ಬಟ್ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರೋದೇನೆ ಆ್ಯಂಗಲ್ಸ್, ಬಿಕಾಸ್ ದಿಸ್ ಈಸ್ ಅ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ. ಹೌದಲ್ವಾ? ಅದಕ್ಕೆ ಸೊ 2 ಟ್ರಯಾಂಗಲ್ಸಲ್ಲಿ ಅವ್ರು ಏನು ತೊಗೊಂಡಿದ್ದಾರೆ, ಎ ಬಿ ಸಿ ಆ್ಯಂಡ್ ಡಿ ಎಫ್ ಅನ್ನೋ ಟ್ರಯಾಂಗಲ್ಸ್ ತೊಗೊಂಡಿದ್ದಾರೆ. ಓಕೆನಾ? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ನೆಕ್ಸ್ಟ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ನ ಪ್ರೂವ್ ಮಾಡಿ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಏನು ಮಾಡೋದು? ಹಾಂ, ಓಕೆ, ಸಾರಿ, ಅದು ಗಿವನ್. ಓಕೆನಾ? ನೆಕ್ಸ್ಟ್ ಏನು ಪ್ರೂಫು, ಟ್ರಯಾಂಗಲ್ ಎ ಬಿ ಸಿನ ಟ್ರಯಾಂಗಲ್ ಡಿ ಎಫ್ಗೆ ಸಿಮಿಲರ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಕನ್ಸ್ಟ್ರಕ್ಷನ್ ಏನು ಮಾಡ್ತೀನಿ, ಡ್ರಾ ಪಿ ಕ್ಯೂ, ಹೌದಲ್ಲ, ವಿಚ್ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಹೇಳ್ಬೋದು. ಹೌದಲ್ವಾ? ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ, ಪಿ ಆನ್ ಡಿ ಎಫ್ ಆ್ಯಂಡ್ ಕ್ಯೂ ಆನ್ ಡಿ ಎಫ್ ಅಂತ ಹೇಳ್ತೀವಿ. ವೇರ್ ಪಿ ಕ್ಯೂ ಡಿ ಪಿ ಈಸ್ ಈಕ್ವಲ್ಸ್ ಟು ಎ ಬಿ. ಓಕೆನಾ? ನೆಕ್ಸ್ಟ್ ಏನಂತ ಹೇಳ್ತೀವಿ, ಡಿ ಕ್ಯೂ ಈಸ್ ಪ್ಯಾರಲಲ್, ಇದು ಈಕ್ವಲ್ಸ್ ಟು ಎ ಸಿ ಅಂತ ಹೇಳ್ತೀವಿ. ಹೌದಾ? ಜಾಯಿನ್ ಪಿ ಕ್ಯೂ ಇಲ್ಲಿ ಮಾಡಿದ್ದಾರೆ. ಓಕೆ ಅಲ್ವಾ? ಇಲ್ಲೇನಾಗುತ್ತೆ, ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಡಿ ಪಿ ಕ್ಯೂ ತೊಗೊಂಡಿದ್ದಾರೆ. ಅಂದರೆ ಇದು ಈ ಟ್ರಯಾಂಗಲ್ ಮತ್ತು ಇಲ್ಲಿದೆ ಮೇಲ್ ಟ್ರಯಾಂಗಲ್. ಹೌದಾ? ಅಲ್ಲೇನಾಯಿತು, ಆ್ಯಂಗಲ್, ಹಾಂ, ಫಸ್ಟ್ ಸೈಡ್ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ. ಹೌದಲ್ವಾ? ಯಾಕೆ ಅಂತಂದರೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಏನದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬರ್ಕೊಂಡಿದ್ದೀವಿ ನಾವು. ವೇರ್ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಆ್ಯಂಡ್ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅಂತ ಬರ್ಕೊಂಡಿದ್ದೀವಿ. ಹೌದಲ್ವಾ? ಸೊ ದಿಸ್ ಬೋತ್ ಕ್ರೈಟೀರಿಯಾ ಫ್ರಮ್ ದಿ ಗಿವನ್ ಅಂತ ಹೇಳ್ಬೋದು. ಈ ಥರ ರೀಸನ್ ಬರೀರಿ ಮಕ್ಕಳೇ, ಅಂದರೆ ನಿಮಗೆ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಕ್ರೈಟೀರಿಯಾ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ವಿಚ್ ಈಸ್ ಗಿವನ್ ಫ್ರಮ್ ದಿ ಗಿವನ್ ಪಾಯಿಂಟ್. ಹೌದಲ್ವಾ? ಇದನ್ನು ನಾವು ಕನ್ಸ್ಟ್ರಕ್ಷನಲ್ಲಿ ತೊಗೊಂಡಿದ್ರೆ ಇದನ್ನ ಬೇಕಿದ್ರೆ ಗಿವನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಇದನ್ನ ಬೇಕಿದ್ರೆ ಈ ಥರ ಬರ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಆ್ಯಂಡ್ ಗಿವನ್ ಅಂತಲೇ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನು, ಈ ಥರ ಆದಾಗ ಏನಾಗುತ್ತೆ, ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ ಆಯಿತು, ನಾಟ್ ಟ್ರಯಾಂಗಲ್ ಡಿ ಇ ಎಫ್. ಓಕೆನಾ? ಅದಾಯಿತು. ನೆಕ್ಸ್ಟ್ ಬೈ ಎಸ್ ಎ ಎಸ್ ಕಾಂಗ್ರೆನ್ಸ್ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಏನದು, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಅಂದರೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಅಂತ ಹೇಳ್ತೀವಿ. ಯಾಕಂದರೆ ನಮ್ಗೆ ಆಲ್ರೆಡಿ ಮೇಲ್ಗಡೆ 2 ಟ್ರಯಾಂಗಲ್ಸು ಸಿಮಿಲರ್ ಆಗಿದೆ ಅಂತ ಪ್ರೂವ್ ಆಯಿತು. ಹೌದಲ್ವಾ? ಸೊ ಹೆನ್ಸ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಇ ಸಿ, ಅಂದರೆ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಇ ಸಿ. ಹೌದಲ್ವಾ? ಇದನ್ನು ನಮಗೆ ಬೈ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಇಂದ ತಿಳ್ಕೊಂಡಿದ್ದೀವ ನಾವು. ಹೌದಲ್ವಾ? ಫೈನ್. ಆಗಿದೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಡಿ ಪಿ ಬೈ, ಅಂದರೆ ಇಲ್ಲಿದ್ರು ಡಿ ಪಿ ಬೈ ಡಿ ಇ. ಹೌದಾ? ಡಿ ಪಿ
ಬೈ ಡಿ ಇ. ನೆಕ್ಸ್ಟ್ ಡಿ ಕ್ಯೂ ಬೈ ಡಿ ಎಫ್ ಎಲ್ಲಿ ಕಾಂಗ್ರೆನ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಅಲ್ಲಿಂದ ಕನ್ಸಿಡರ್ ಮಾಡಿದ್ದೀವಿ ಹೌದಲ್ವಾ. ಫ್ರಮ್ 1 and 2 ಮಾಡಿದಾಗ ನಮ್ಗೇನು ಗೊತ್ತಾಗುತ್ತೆ, ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಫ್ರಮ್ 3 and 4. ದೇರ್ಫೋರ್ ಲಾಸ್ಟಿಗೆ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಅಂತ ಹೇಳ್ಬೋದು ಹೌದಲ್ವಾ. ಫಸ್ಟ್ ಅವ್ರು ಏನು ಹೇಳಿದ್ರು, ಆ್ಯಂಗಲ್ಸು ಈಕ್ವಲ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಬಟ್ ನಮ್ಗೇನಾಗಬೇಕಾಗಿತ್ತು, ಟ್ರಯಾಂಗಲ್ ಸಿಮಿಲರ್ ಅಂತ ಚೆಕ್ ಮಾಡಬೇಕಾಗಿತ್ತು. ಆ್ಯಂಗಲ್ಸ್ ಯಾವಾಗ ಆ್ಯಂಗಲ್ ಸಿಮಿಲರ್ ಆಗಿದ್ದಾಗ ಈಕ್ವಲ್ ಆಗಿದ್ದಾಗ ನಮ್ಗೇನು ಗೊತ್ತಾಗಬೇಕಾಗಿತ್ತು, ವೆದರ್ ದ ಟ್ರಯಾಂಗಲ್ ಈಸ್ ಸಿಮಿಲರ್ ಅಂತನ ಚೆಕ್ ಮಾಡಬೇಕಾಗಿತ್ತು. ಸೊ ಬೈ ಯೂಸಿಂಗ್ ಕಾನ್ವರ್ಸ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್, ಗಿವನ್ ಡಾಟಾ, ಕನ್ಸ್ಟ್ರಕ್ಷನ್ ಎಲ್ಲದರಿಂದ ಲಾಸ್ಟಿಗೆ ಏನಾಯಿತು, ವಿ ಹ್ಯಾವ್ ಪ್ರೂವ್ಡ್ ದಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಹೌದಲ್ವಾ, ಅರ್ಥ ಆಗ್ತಿದೆ ನಮ್ಮ ಮಕ್ಕಳೇ. ಜಸ್ಟ್ ಇದನ್ನ ಒಂದ್ಸತಿ ಗೋತ್ರೂ ಆಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಏನು ಬರುತ್ತೆ, ಎಸ್ ಎಸ್ ಕ್ರೈಟೀರಿಯಾ ಅಂತ ಬರುತ್ತೆ. ಎಸ್ ಎಸ್ ಕ್ರೈಟೀರಿಯಾದಲ್ಲಿ ಏನಾಗುತ್ತೆ, ಇಫ್ ಟೂ ಟ್ರಯಾಂಗಲ್ಸ್ ಓಕೆ, ಇಫ್ ಟೂ ಸೈಡ್ಸ್ ಆಫ್ ಒನ್ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಟು ದ ಅದರ್ ಸೈಡ್ಸ್ ಆಫ್ ದಿ ಅದರ್ ಟ್ರಯಾಂಗಲ್ ದೆನ್ ದೇರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿದೆ. ಅಲ್ಗೂ ಇಲ್ಗೂ ಏನು ಡಿಫ್ರೆನ್ಸ್ ಇಲ್ಲ ಮಕ್ಕಳೇ. ಅಲ್ಲಿ ಎಲ್ಲೆಲ್ಲಿ ಆ್ಯಂಗಲ್ ಅಂತ ಬರೆದಿದ್ರೆ ಎಕ್ಸಾಂಪಲು, ಅಲ್ಲಿ ಏನು ಮಾಡಿದ್ರಪ್ಪ, ಗಿವನ್ ಡಾಟಾದಲ್ಲಿ ನೀವು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಅಂತ ಬರ್ತಿರಲ್ಲ. ಇಲ್ಲ ಹಾಗೆ ಏನದು, ಎ ಬಿ ಇಸ್ ಈಕ್ವಲ್ ಟು ಡಿ ಇ, ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್, ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಅಂತ ಬರೀಬೇಕು ಅಷ್ಟೇ. ಸಿ ಅವರು ಅದನ್ನೇ ಬರ್ಕೊಂಡಿದ್ದಾರಾ, ಬಟ್ ದೇ ಆರ್ ರಿಟರ್ನ್ ಇನ್ ದ ರೇಷಿಯೋ ಫಾರ್ಮೆಟ್ ಹೌದಲ್ವಾ, ಯಾಕಂದರೆ ಈಕ್ವಲ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಸೊ ಗಿವನ್ ಬರ್ಕೊಂಡೆ ಈ ಥರ ನಾನು ಹೌದಲ್ವಾ. ಲಾಸ್ಟ್ ನಾವು ಪ್ರೂವ್ ಮಾಡ್ಬೇಕಾದ್ರೆ ಅದನ್ನು ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಅಂತ. ಓಕೆನಾ, ಇವಾಗೂ ಸೇಮ್ ಇಲ್ಲೂ ಏನು ಮಾಡಬೇಕು, ಪಿ ಆ್ಯಂಡ್ ಕ್ಯೂ ವಿಚ್ ಇಸ್ ಡ್ರಾನ್ ಆನ್ ದಿ ಡಿ ಇ ಆ್ಯಂಡ್ ಡಿ ಎಫ್ ಅಂತ ಹೇಳ್ತೀನಿ ಹೌದಲ್ವಾ. ವಿಚ್ ಈಸ್ ಪಿ ಕ್ಯೂ ಇಸ್ ಪಿ ಕ್ಯೂನು ನಾನು ಏನು ಮಾಡ್ತೀನಿ, ಜಾಯಿನ್ ಮಾಡ್ತಾ ಇದ್ದೀನಿ. ಓಕೆ, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಪಿ ಕ್ಯೂ ತೊಗೊಂಡಿದ್ದೀನಿ. ಅಲ್ಲೇನಾಗುತ್ತೆ, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಅಂತ ಕನ್ಸಿಡರ್ ಮಾಡ್ತೀನಿ ಹೌದಲ್ವಾ. ನೆಕ್ಸ್ಟ್ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎಂದು ಡಿ ಪಿ ಆ್ಯಂಡ್ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದನ್ನು ಏನು ಮಾಡ್ತೀನಿ, ರೇಷಿಯೋ ಫಾರ್ಮೆಟಲ್ಲಿ ಬರೀತೀನಿ. ಏನದು, ಎ ಬಿ ಹೌದಲ್ವಾ ಬೈ ಡಿ ಇ. ಓಕೆನಾ, ಸಿಮಿಲರ್ಲಿ ಎ ಸಿ ಬೈ ಡಿ ಎಫ್ ಬೈ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಹೌದಲ್ವಾ. ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಇಲ್ಲಿದೆ ನೋಡಿ ಗಿವನ್ನಲ್ಲಿ ಡಿ ಪಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್ ಅಂತ ಬರ್ಕೋಬೋದಾ ಹೌದಲ್ವಾ. ಎಲ್ಲಿದೆ ನೋಡಿ, ಡಿ ಪಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್, ಬಿಕಾಸ್ ನಾವು ಪ್ರೂವ್ ಮಾಡಿದ್ದೀವಿ ಆಲ್ರೆಡಿ ಬೈ ಯೂಸಿಂಗ್ ದಿ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್. ಇಲ್ಲಿ ಗಿವನ್ ಅಂತ ಬರ್ಕೊಂಡಿದ್ದಾರೆ, ರಾಂಗ್, ಬೈ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಹೌದಲ್ವಾ. ಓಕೆ, ನೆಕ್ಸ್ಟು ದೇರ್ ಫೋರ್, ಅಕಸ್ಮಾತ್ ಇದು ಪ್ಯಾರಲಲ್ ಆಯಿತು ಅಂದರೆ ಏನಾಗುತ್ತೆ, ದೇರ್ ಫೋರ್ ನಾವೇನು ಕನ್ಸಿಡರ್ ಮಾಡ್ತೀವಿ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಇ ಎಫ್ ಅಂತ ಕನ್ಸಿಡರ್ ಮಾಡ್ತೀವ. ಹಾಗಾದರೆ ಲಾಸ್ಟಿಗೆ ಏನಾಗುತ್ತೆ, ಆ್ಯಂಗಲ್ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಹೌದಾ, ಆ್ಯಂಗಲ್ ಎಫ್ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಹೌದಾ. ಸಿಮಿಲರ್ಲಿ ಟ್ರಯಾಂಗಲ್ ಡಿ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ ಎಫ್. ಇವಾಗ ಈ ಟ್ರಯಾಂಗಲ್ನ ಮತ್ತು ದೊಡ್ಡ ಟ್ರಯಾಂಗಲ್ನ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ ಒಂದರಲ್ಲೇ. ಆವಾಗ ಏನಾಗುತ್ತೆ, ಬೈ ದ ಯೂಸಿಂಗ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಡಿ ಪಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಹೌದಲ್ವಾ. ಅವಾಗ ಏನಾಗುತ್ತೆ, ದ 3 ಸೈಡ್ಸ್ ವಿಲ್ ಬಿ ಈಕ್ವಲ್ ಅನ್ನೋದು ಗೊತ್ತಾಗುತ್ತೆ ಹೌದಲ್ವಾ. ಅದು 3 ಈಕ್ವಲ್ ಆಯಿತು ಅಂತಂದರೆ ದೇರ್ ಫೋರ್ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಪಿ ಕ್ಯೂ ಅನ್ನೋದು ಗೊತ್ತಾಗುತ್ತೆ. ಫೈನಲಿ ಆಲ್ ದ ಆ್ಯಂಗಲ್ಸ್ ಆ್ಯಂಡ್ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್ ಬೈ ದಿ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ಅಥವಾ ಸಿ ಪಿ ಸಿ ಟಿ ಅಂತ ಏನು ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಏನಾಗುತ್ತೆ, ಲಾಸ್ಟಿಗೆ ದ ವಾಟ್ ವಿ ಹ್ಯಾವ್ ಬೀನ್ ಗಿವನ್ ಅದನ್ನು ನಾವೇನು ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ಅಂದರೆ ಟು ಪ್ರೂವ್ಗೆ ಏನು ಕೊಟ್ಟಿದ್ವಲ್ಲ ಅದನ್ನು ನಾವೇನು ಮಾಡಿದ್ವಿ, ಪ್ರೂವ್ ಮಾಡಿದ್ವಿ ಅಂತ ಹೇಳ್ಬೋದು ಹೌದಲ್ವ ಮಕ್ಕಳೇ. ಅರ್ಥ ಆಗ್ತಿದೆನಾ? ತುಂಬಾ ಈಸಿ ಇದೆ. ಜಸ್ಟ್ ಏನು ಮಾಡಬೇಕು, ಆ್ಯಂಗಲ್ಸ್ ಯಾವುದು, ಸೈಡ್ಸ್ನ ಯಾವುದನ್ನು ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿ ನೋಡಬೇಕು ಹೌದಾ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ, ಇನ್ನೊಂದರಲ್ಲಿ ಫುಲ್ ಬರೀ ಥಿಯರಮ್ನ ಏನು ಮಾಡೋಣ, ನಾನು ನೀಟಾಗಿ ಡಿಸ್ಕ್ರೈಬ್ ಮಾಡಿ ಹೇಳ್ತಾ ಹೋಗ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಅರ್ಥ ಆಗ್ತಿದೆನಾ? ಫೈನ್.
ಲಾಸ್ಟ್ ಒನ್ ಇದೇ ಥರನೇ ಏನದು SAS ಸಿಮಿಲಾರಿಟಿ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಸೇಮ್ ಏನು ಮಾಡಬೇಕು, ಟ್ರಯಾಂಗಲ್ ABCನ ಟ್ರಯಾಂಗಲ್ DFಗೆ ಸಮ ಅಂತ ಹೇಳಿ ತೋರಿಸ್ಬೇಕು. ಸಮ ಅಂತಲ್ಲ, ಸಿಮಿಲರ್ ಅಂತ ಹೇಳಿ ತೋರಿಸ್ಬೇಕು. ಅವಾಗ ಏನಾಗುತ್ತೆ, PQನ ಡ್ರಾ ಮಾಡಬೇಕು. ಫೈನಲಿ ಏನಾಗುತ್ತೆ, ಕನ್ಸ್ಟ್ರಕ್ಷನಲ್ಲಿ AB ಇಸ್ ಈಕ್ವಲ್ ಟು ನಾವೇನಂತ ಹೇಳ್ತೀವಿ, DP ಅಂತ ಹೇಳ್ತೀವಿ, ಹೌದಲ್ವಾ? ಬಿಕಾಸ್ ಇದನ್ನ ಮತ್ತೆ ಇದನ್ನ ಕನ್ಸಿಡರ್ ಮಾಡ್ತೀವಿ ಫಸ್ಟ್ ಯಾವಾಗಲೂ, ಹೌದಲ್ವಾ? ದ ಟ್ರಯಾಂಗಲ್ ಫ್ರಮ್ ದಿ ದಿಸ್ ಸೈಡ್ ಅಂಡ್ ದ ಹಾಫ್ ಆಫ್ ದಿ ಟ್ರಯಾಂಗಲ್ ಫ್ರಮ್ ದಿ ಸೆಕೆಂಡ್ ಒನ್, ಬಿಗ್ಗೆಸ್ಟ್ ಒನ್, ಹೌದಾ? ಅದನ್ನು ಪ್ರೂವ್ ಮಾಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ತೊಗೊಳ್ಳೋದು. ಅದಾದಮೇಲೆ ಅದ್ರದ್ದು ಸೈಡ್ಸ್ನ ಏನು ಮಾಡೋದು, ರೇಷಿಯೋ ಫಾರ್ಮೆಟಲ್ಲಿ ಬರ್ಕೊಳ್ಳೋದು. ಸೊ ಒಂದಕ್ಕೊಂದು ಈಕ್ವಲ್ ಆದಮೇಲೆ ಲಾಸ್ಟಿಗೆ ಏನು ಮಾಡೋದು, ಫೈನಲಿ ದೀಸ್ ಟು ಆರ್ ಈಕ್ವಲ್ಸ್ ಅಂತ ಕನ್ಸಿಡರ್ ಮಾಡಿ ಲಾಸ್ಟಿಗೆ ಏನು ಮಾಡೋಣ ಅಂದರೆ ಕನ್ಸ್ಟ್ರಕ್ಷನ್ ಥ್ರೂ ನಮಗೇನಾಯಿತು, ಆ್ಯಂಗಲ್ಸ್ ಕೂಡ ಸಿಮಿಲರ್ ಆಗಿದೆ. ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ D, ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ E ಅಂತ ಗೊತ್ತಾಗಿದೆ. ದೇರ್ ಫೋರ್ ಲಾಸ್ಟಿಗೆ ಏನಾಗುತ್ತೆ, ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ D, ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ E, ಹೌದಲ್ವಾ? ಆ್ಯಂಗಲ್ C ಇಸ್ ಈಕ್ವಲ್ ಟು ಆ್ಯಂಗಲ್ F ಅಂತ ಆಗುತ್ತೆ. ಫೈನಲಿ ಟ್ರಯಾಂಗಲ್ ABC ಆ್ಯಂಡ್ DPQ ಇಂದ ಏನು ಅರ್ಥ ಆಗುತ್ತೆ ಅಂದರೆ SAS ಕ್ರೈಟೀರಿಯಾ ಗೊತ್ತಾಗುತ್ತೆ. ಫೈನಲಿ ಲಾಸ್ಟಿಗೆ ಕನ್ಕ್ಲೂಷನ್ ಏನು ಬರುತ್ತೆ, ಟ್ರಯಾಂಗಲ್ ABC is similar to triangle DEF ಅಂತ ಹೇಳ್ತೀವಿ, ಹೌದಲ್ವಾ ಮಕ್ಕಳೇ? ಅರ್ಥ ಆಗ್ತಿದೆನಾ? ದಿಸ್ ಈಸ್ ದ ವಾಟ್ ವಿ ಹ್ಯಾವ್ ಲರ್ನ್ ಫ್ರಮ್ ದಿ ಟ್ರಯಾಂಗಲ್ಸ್ ಅಂತ ಹೇಳ್ಬೋದು. ಓಕೆನಾ? ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್, ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪಾರ್ಷನಿಟಿ ಥಿಯರಮ್ ನೀಟಾಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ಕೂಡ ಅಷ್ಟೇ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇರುತ್ತೆ ಮಕ್ಕಳೇ. ಜಸ್ಟ್ ಯಾವ ಆ್ಯಂಗಲ್ಲು ಮತ್ತು ಯಾವ ಒಂದು ಸೈಡ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಅಕಸ್ಮಾತ್ ನಿಮ್ಗೆಲ್ಲದೂ ಒಂಥರ ಕನ್ಫ್ಯೂಷನ್ಸ್ ಆಗ್ತಿದೆ ಅಂದರೆ ಈ ಒನ್ ಶಾಟ್ ನಿಮಗೆ ಜಸ್ಟು ನೋಡಿಕೊಂಡು ಇದು ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಫೈನಲ್ ಆಗಿ ನಿಮ್ಗೇನಾದರೂ ಅಕಸ್ಮಾತ್ ಒಂದೇ ಒಂದು ಸ್ಟ್ರೆಚಲ್ಲಿ ಆಲ್ ದ ಥಿಯರಮ್ಸ್ ಇನ್ ಒನ್ ವಿಡಿಯೋ ಅನ್ನೋದು ಬೇಕಾಗಿದ್ರೆ ಆ ಥರನೇ ಕಮೆಂಟ್ ಮಾಡಿ. ಆಲ್ ಥಿಯರಮ್ಸ್ ಇನ್ ಒನ್ ವಿಡಿಯೋ ಅಂತ ಕಮೆಂಟ್ ಮಾಡಿದ್ರೆ ಕಂಪಲ್ಸರಿ ನಾನು ಏನು ಮಾಡ್ತೀನಿ, ಆ ವಿಡಿಯೋನ ಮಾಡೇ ಮಾಡ್ತೀನಿ. ನಿಮ್ಮ ರೆಸ್ಪಾನ್ಸ್ ಏನು ಬರುತ್ತಲ್ಲ ಅದ್ರ ಬೇಸಸ್ ಮೇಲೆ ಏನು ಮಾಡ್ತೀನಿ, ಆ ಥಿಯರಮ್ಸ್ನ ಮಾಡ್ತೀನಿ. ಅಲ್ಲಿ ಏನು ಮಾಡೋಣ, ಸ್ವಲ್ಪ ಡೀಟೇಲ್ಡಾಗಿ ಎಲ್ಲ ಥಿಯರಮ್ಸ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಹಾಗಾದರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಮಕ್ಕಳೇ, ಥ್ಯಾಂಕ್ ಯು.